ಏನು ಹುಡುಗುಂದ ಹಾಗೂ ಇಳಕಲ್ ತಾಲೂಕಿನಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇದೆ. ಈಗಾಗಲೇ ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳು ಏನು ವರದಿಯನ್ನು ಇವತ್ತು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ನಮ್ಮ ಪಂಚಾಯಿತಿಗಳಲ್ಲಿ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಇವರ ಮಧ್ಯೆ ಇರುವಂತಹ ಕೆಲವಷ್ಟು ವ್ಯತ್ಯಾಸಗಳಿಂದ ಏನು ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಹೀಗೆ ನಡೀತಾ ಇದೆ. ಇವತ್ತು ಬಹಳಷ್ಟು ಯೋಜನೆಗಳು ಇವತ್ತು ನೇರವಾಗಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೇರವಾಗಿ ಇವತ್ತು ಪಂಚಾಯತಿಗೆ ಅನುದಾನವನ್ನು ಕೊಡುವಂತ ನೀಡುತ್ತದೆ. ಆ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇದೆ. ಆ ವಿಳಂಬ ಆಗುವಂಥದ್ರ ಬಗ್ಗೆ ಮತ್ತು ಅಲ್ಲಿರುವಂಥ ಅಧ್ಯಕ್ಷರ ಮಧ್ಯೆ, ಅಧಿಕಾರಿಗಳ ಮಧ್ಯೆ ಮತ್ತು ಕೆಲವಷ್ಟು ನಮ್ಮ ನರೇಗಾ ಇಂಜಿನಿಯರ್ಸ್ ಇಲ್ಲ ಅವರ ಮಧ್ಯೆ ಹೊಂದಾಣಿಕೆ ಒಂದು ಕೊರತೆಯಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಕೊರತೆ ಆಗ್ತದೆ ಅನ್ನೋದನ್ನ ನನಗೆ ಅನೇಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಒಂದು ದೂರನ್ನ ಇವತ್ತು ಅವರನ್ನ ಹತ್ರ ಬಂದು ಹೇಳಿದಾಗ ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಇವತ್ತು ಈ ಒಂದು ವಿಶೇಷ ಸಭೆಯನ್ನು ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರ ಒಂದು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇರುವ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ಒಂದು ಸಭೆಯನ್ನು ಇವತ್ತು ನಾವು ಕರೆದು ಅದಕ್ಕೆ ನಾನು ಎಲ್ಲ ನಮ್ಮ ಬಂದಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಮತ್ತು ಸದಸ್ಯರಲ್ಲಿ ಆ ಪಂಚಾಯತಿ ಅಧ್ಯಕ್ಷರು ತಮ್ಮಲ್ಲಿ ಆಗ್ತಾ ಇರುವಂತಹ ಕೊರತೆಗಳಿವೆ. ಯಾಕೆ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇಲ್ಲ, ಆ ಒಂದು ವಿಚಾರಗಳನ್ನು ಇವತ್ತು ಅಧಿಕಾರಿಗಳ ಮುಂದೆ ಇವತ್ತು ಚರ್ಚೆ ಆಗಬೇಕು ಅನ್ನೋ ಉದ್ದೇಶ ಇವತ್ತು ಈ ಸಭೆಯನ್ನು ಕರೆದಿದೆ. ಆದ ಕಾರಣ ನಾನು ಒಂದೊಂದು ಪರಿಸ್ಥಿತಿ ಬಹುತೇಕ ನಮ್ಮ ಹುಡುಗೂರು ತಾಲೂಕಿನ ಏನು ಪಂಚಾಯಿತಿಗಳು ಈಗಾಗಲೇ ಹುಡುಗೂರು 14 ಪಂಚಾಯಿತಿ, 19 ಇಳಕಲ್ದು 16 ಪಂಚಾಯಿತಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾವು ಮುಂದೆ ಬಂದು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೇಳಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತೆ ಬೇರೆ ವಿಷಯಗಳು ನಮ್ಮ MLA ಸಾಹೇಬರು ನಾನು ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪಂಚಾಯತಿ ಯಾವ ಲೋಪದೋಷಗಳಿಲ್ಲ. ನಮ್ಮ ಪಂಚಾಯಿತಿಯ ಹಿರಿಯರು ಆನಂತರ ನಮ್ಮ ಊರಿನ ಹಿರಿಯರಷ್ಟು ಲೋಪದೋಷಗಳಿಲ್ಲ. ನಮ್ಮ ಪಂಚಾಯಿತಿ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ನಾಗ ಮುಂದುವರೋದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರೊಳಗೆ ಯಾರ ತಮ್ಮ ಅಭಿಪ್ರಾಯ ಹೇಳಿದ್ರೆ ನಮ್ಮ ಸದಸ್ಯರು ಹೇಳ್ಬೋದು. ಅಮರಾವತಿ ಪಂಚಾಯಿತಿಯವರು ನೀವು ಏನು ಲೋಪದೋಷಗಳಿಲ್ಲ, ಎಲ್ಲ ಸರಿ ಐತಂತ ಈಗ ಬಂದು ಹೇಳ್ತೀರಿ. ಏನ್ರಿ ಅಧ್ಯಕ್ಷ, ನನಗೆ ಬಂದು ಮೊನ್ನೆ ನೀವೇ ಹೇಳಿದ್ರಿ ನಮ್ಮ ಪಂಚಾಯಿತಿಯಲ್ಲಿ ಯಾವ ಕೆಲಸಗಳು ಕೂಡ ನಾವು ಅಧ್ಯಕ್ಷರಾಗಿ ಕೆಲಸಗಳನ್ನು ಮಾಡಿಲ್ಲ. ನೀವೇ ಸದಸ್ಯರು ಮತ್ತು ನೀವು ಬಂದಿದ್ರಲ್ಲಪ್ಪ 3 ಜನ ಬಾಳಪ್ಪ, ನೀವೆಲ್ಲ ಬಂದು ನಮಗೆ ಹೇಳಿದ್ರಿ ನಮ್ಮಲ್ಲಿ ಕೆಲಸವೇ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಇಲ್ಲ, ನಮ್ಮ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋ ಮಾತನ್ನು ನನ್ನ ಹತ್ರ ಬಂದು ಹೇಳಿ. ಮತ್ತೆ ಈಗ ನೋಡಿದ್ರೆ ನಿಮ್ಮ ಜೀವನ ಚೇಂಜ್ ಐತಲ್ಲ. ಅಧ್ಯಕ್ಷರಿದ್ರು ಅಥವಾ ಯಾವ ಸದಸ್ಯರಿದ್ರು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ಪರಿಪೂರ್ಣ ಅರ್ಥಕತೆ. ಅಲ್ಲ, ನೀನಲ್ಲಪ್ಪ ಬಂದು ಹೇಳು ನನಗೆ ಅಲ್ರಿ, ಒಂದು ಕೆಲಸ ಮಾಡಿಲ್ಲ ನಾವು ಅಂತ ಹೇಳಿದ್ರಿ, ಒಂದು ಕೆಲಸಗಳು ಆಗಿಲ್ಲ ಅಂತ ಅನ್ನೋದನ್ನು ದೂರ ನನ್ನ ಹತ್ರ ಬಂದು ಹೇಳ್ಕೊಂಡ್ರು ನೀವ. ಹೌದಾ? ಬಂದಿದ್ರಿಲ್ಲಪ್ಪ ನೀವು, ಮಾಡಪ್ಪ ಬಂದಿದ್ರಿಲ್ಲ, ನೀವೇ ಬಂದು ಹೇಳಿದವ ಏನೇನು ಕೆಲಸ ಮಾಡಿದ್ರಿ, ಮನೆಗೆ ಇಷ್ಟು ತಗೊಂಡು ಬಂದಿದ್ರಿ, ನನ್ನ ಹತ್ರನೇ ಹೇಳಿದ್ದೀನಿ. ನೀವು ನಮ್ಮ ಹತ್ರ ಒಂದು ಕೆಲಸ ಮಾಡ್ತಲ್ಲ, PDO ನಮ್ಮನ್ನ ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಅಂತ ಹೇಳೋ ನೀನ ಅಧ್ಯಕ್ಷ. ಈಗ ನೋಡಿದ್ರೆ ಬೇರೆ ಹೇಳಾಕತ್ತೀವಿ. ಏನಪ್ಪ ನೀನು ಮಾತಾಡಿದವ ಹೇಳಿದಿಲ್ಲ, ನಿನ್ನ ಮೈ ಹಿಡಿದವ ಹೇಳಿದಿಲ್ಲ. ಅವತ್ತ ನಮ್ಮ ಕೂಡ ಮಳಪ್ಪ ಬಂದಿಲ್ರಿ, ಅವ್ರು ಬಂದಾರ ಬಿಟ್ಟಾರ ಬಿಡು. ನೀವಂತೂ ಬಂದು ಹೇಳಿದಿಲ್ಲ ನನ್ನ ಹತ್ರ, ಮತ್ತೆ ಅದನ್ನ ಇಟ್ಕೊಂಡಿರಲಿ, ಮತ್ತೆ ಮಾತಾಡಿದ್ರೆ ಸುಮ್ಮನೆ ಅಂತಿರಲಿಲ್ಲ. ಸಾಧ್ಯ ಇಲ್ಲ, ನಾವು ಹೇಳಿದ್ರಿ ಮತ್ತೆ ಪ್ರೊಫೆಸರ್ ಇಲ್ಲ ಚಲೋ ಇಲ್ಲ ಬೇಕಲ್ವಾ ಇಲ್ಲ ಮತ್ತೆ
ಏನು ಹೇಳಿ ಎಲ್ಲ ಕೇಳಕ್ಕೆ ಈಗ ನಮ್ಮಲ್ಲಿ ಏನು ತೊಂದರೆ ಸರ್, ತೊಂದರೆ ಏನಿದೆ ಹಳ್ಳಿ ಒಳಗೆ ಸರಿಯಾಗಿ ನಮ್ಮ PO ಮೇಡಮ್ ಅವರು ಪ್ರತಿ ಸಲ ಬಂದು ಹಳ್ಳಿ ವಿಸಿಟ್ ಮಾಡೋದಿಲ್ಲ, ಯಾವಾಗ ಒಂದ್ಸಲ ಬಂದು ವಿಸಿಟ್ ಮಾಡಿರ್ತಾರೆ. ಇದು ಒಂದು ಸಮಸ್ಯೆ. ಜನರಿಗೆ ಸರಿಯಾಗಿ ಸಮರ್ಪಕವಾಗಿ ನಮ್ಮ ಮುಂದೆ ಅವರು ಸ್ಪಂದನೆ ಮಾಡೋದಿಲ್ರಿ. ನಮ್ಮ ವೈಯಕ್ತಿಕವಾಗಿ ಹೇಳ್ತೀವಿ ನಾವು, ನಮ್ಮ ಹಿರಿಕೊಂಡು ಬರೋದು ಕೆಲಸ ಮಾತ್ರ ಮಾಡ್ತಾರೆ, ಹೇಳಿದ ಕೆಲಸ ಮಾಡ್ತಾರೆ. ಎಲ್ಲವೂ ನೀವು ಮಾತಾಡಿದ್ರಿ, ಎರಡು ನೀವೇ ಸರ್ಟಿಫಿಕೇಟ್ ಕೊಡಕತ್ತಿ. ಒಂದ್ಸರಿ ಕೆಳಗಿಲ್ಲ ಸ್ಪಂದಿಸಂಗಿಲ್ಲ ಅಂತ ಹೇಳ್ತಿ, ಮತ್ತೆ ಎಲ್ಲ ಕೆಲಸ ಮಾಡ್ತಾರೆ. ಮತ್ತೆ ಏನು ನಾವು ಏನು ಬೇಕಾಗ ಅಂತಾರೆ. ನಮ್ಮ ಇದಕ್ಕೆ ಜನರು ಬಂದ್ರೆ ಅವರಿಗೆ ಸರಿಯಾಗಿ ಇದು ಯಾವುದು ಉತ್ತರನೇ ಹೇಳೋದು, ಏನು ಸರಿಯಾಗಿ ಉತ್ತರನೇ ಹೇಳೋದು. ನಮ್ಮ ಇದಕ್ಕೆ ಜನರಿಗೆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಪರ್ಟಿಕ್ಯುಲರ್ ಆಗಿ ಯಾವ ಕೆಲಸದ ಬಗ್ಗೆ ನೀವು ತೊಂದರೆ ಅಂತ ಹೇಳಿ ಸರ್. ನಮ್ಮಲ್ಲಿ ಗಟಾರ ಸುಸ್ತಿ ಇಲ್ಲ. ತಿಮ್ಮಾಪುರ ಗ್ರಾಮದಲ್ಲಿ 3 ಪೇಷಂಟು ಡೆಂಗು ಬಂತಾರೆ. 6 ತಿಂಗಳು ಹೇಳಿದೆ ನಾನು, ನಮ್ಮಲ್ಲಿ ಗಟಾರ ಸುಸ್ತಿ ಮಾಡಿಕೊಡ್ರಿ ಮೇಡಮ್, ಮಾಡಿಕೊಡ್ರಿ ಅಂತಂದ್ರೆ ಮಾಡ್ತೀನಿ ಅಂದಿದ್ವಿ. 2007ನೇ ತಿಂಗಳು ಸರ್, ಹೋಗಿ 7ನೇ ತಿಂಗಳು ನಾವು ಗಟಾರ ಸುಸ್ತಿ ಮಾಡಿದ್ವಿ ಸರ್. ಅದಾದ್ಮೇಲೆ ಈ ಕಡೆ 7 ಬಂದು 3 ಡೆಂಗು ಬಂದರೂ ರೀ ಮನೆ ಮಾಡಿಕೊಡ್ತೀವಿ. ಆಯ್ತಪ್ಪ. ನರೇಗಾ ಕೆಲಸ ಎಷ್ಟು ಮಾಡಿದ್ದೀರಿ? ನರೇಗಾ ಮಾಡಿದ್ದೀರಿ? 60 ಲಕ್ಷ ತಿಂಗಳು 39 ಎಷ್ಟಾಗಿದೆ? 39 ಲಕ್ಷ. ಏನಾಗಿಲ್ಲ ಅನ್ನೋದು ಇದು ಅದಕ್ಕೆ ಪ್ರಗತಿ ಪರಿಶೀಲನೆ ಕರೆದಿರ್ತಾರೆ. ಏನು ಪ್ರಗತಿ ಆಗಿಲ್ಲ ನೀವು ಹೇಳಬೇಕು. ಇಲ್ಲಿ ನೋಡಿದ್ರೆ 100% ಕೆಲಸ ಇಲ್ಲ ಆಗ್ತದೆ. ಮತ್ತೆ ನಾವು ಏನಾದ್ರು ಕೇಳೋದು ಸರ್, ನಿಮ್ಮ ಸಾಮಾನ್ಯ ಹೆಣ್ಮಕ್ಳನ್ನು ನೀ ಬರ್ಬಾರ್ದಪ್ಪ. ಕೇಳಪ್ಪ, ನೀನ್ ತಪ್ಪು ಮಾಡ್ಬೇಡ, ನೀನ್ ಕೇಳಕ್ ಹೋಗ್ಬೇಡ. ನಿನ್ನ ಹೆಣ್ಮಕ್ಳು ಇದ್ದಾರ, ಆ ಹೆಣ್ಮಗ ನಿರ್ಧಾರ ಕೊಟ್ಟಿತ್ತು ನಿನಗಲ್ಲ. ಮೆಂಬರ್ ಹೋಗಿ ಕೇಳಿ, ನೀನ್ ಏನು ಕೇಳಿ. ತಪ್ಪಾಗತ್ತ. ನೀನ್ ಮಾತಾಡಬಾರ್ದು. ನೀನ್ ಸಾರ್ವಜನಿಕವಾಗಿ ನೀನು ಊರಾಗ ಕಲಿಸಿಲ್ಲ ಅಂತ ಹೇಳು, ಅದನ್ನು ಒಪ್ಕೋತೀನಿ ನಾನು. ಆದ್ರೆ ಸದಸ್ಯರಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ನಿಮ್ಮ ಪಂಚಾಯತಿ ಸದಸ್ಯರು ಮಾತಾಡಬೇಕು. ಸಾರ್ವಜನಿಕರಾಗಿ ನೀನು ಸಾರ್ವಜನಿಕರ ದೂರ ಇದ್ರೆ ಹೋಗಿ ಅಧಿಕಾರಿಗಳ ಹತ್ರ ಕೊಡು, ಕೇಳು. ಈಗ ನಿಮ್ಮ ಅಲ್ಲಿ ಊರ್ ಮೆಂಬರ್ ಹೇಳ್ತಾರ ಕೆಲಸಗಳು ಆಗ್ಯಾವ ಅಂತೇಳಿ, ನೀವ ನನ್ನ ಹತ್ರ ಸ್ಪಂದಿಸುದಿಲ್ಲ ಅಂತ ಬಂದವರು. ಅಧ್ಯಕ್ಷ ಬೈಕ್ ಕೊಡಿ. ಮುಂದೆ ನಾವು ಕೆಲಸ ಮಾಡಿದ್ದು ನಿಮಗೆ ತಿಳಿಸಿವ್ರಿ. ಆ ಒಬ್ಬ ಸದಸ್ಯ ಅವರ ಗೌರವಾನ್ವಿತವಾಗಿ ಯಾರು ಎಷ್ಟು ಮೀಟಿಂಗ್ ಅಟೆಂಡ್ ಲ್ಯಾಪ್ ಆಗ್ಬೇಕ್ರಿ ಇವರು. ಯಾರು ಬಂದಿಲ್ಲ ನಾ ಹೇಳಕತ್ತೀನಿ ಸರ, ಇವರ 3 ಮೀಟಿಂಗ್ ಬಂದಿಲ್ಲ. ಯಾರು ಇವ್ರು ಹೇಳಿದ್ರಿ ಸದಸ್ಯರ 3 ಮೀಟಿಂಗು ನಾವು ಪೋಸ್ಟ್ಪೋನ್ ಮಾಡಿವ್ರಿ. ಯಾಕೆ ಮಾಡ್ತೀವ್ರಿ? ಒಂದು ಪಂಚಾಯತಿ ನಡಿಬೇಕಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಸದಸ್ಯರು ಒಕ್ಕೂಡ್ಬೇಕು, ಮುಂದೆ ಕಾಮಗಾರಿ ಹಾಕೋಬೇಕು, ಮುಂದೆ ಹಕ್ಕದ ಪತ್ರ ಇರ್ತಾವ, ಇನ್ನೊಂದ್ ತರ ಏನು ಪಂಚಾಯತಿ ಇರ್ತಾವ್ರಿ. ಇವತ್ತು 3 ಸುಂದತಿ, ನಾ ಇನ್ನೊಂದು ಸುಂದತಿ, ಅದಕ್ಕೆಲ್ಲ ಜವಾಬ್ದಾರಿ ಯಾರ್ರಿ? ಒಬ್ಬ ಪಂಚಾಯತಿ ಅಧ್ಯಕ್ಷ. ಇವ್ರು ಕಡೆಗೆ ಬಂದು ಮೀಟಿಂಗ್ ಅಟೆಂಡ್ ಆಗಿ ಇಂಥ ಪ್ರೋಗ್ರೆಸ್ ಇಂಥ ಮಾಡ್ತೀವಿ, ಇಂಥ ಮಾಡೋಣಪ್ಪ ಅಂತ ಹೇಳಿ ಇವ್ರಿಗೂ ಮನವರಿಕೆ ಮಾಡಿಕೊಂಡು ನಾವು ಹೋಗ್ಕೊಂಡ್ವಿ. ಊರಾಗ ಮರ್ಯಾದೆ ಇರ್ತೈತಿ. 3 ಜನ ಮೀಟಿಂಗು ಈ ತರ ಇದು ಮಾಡ್ತಿರ್ಬೇಕ್ರಿ. ನಿಮ್ಗೆ ಗೊತ್ತೈತಿ, ಒಂದು ಮನೀಶ್ ಬಂದಿದ್ದಿಲ್ಲ, ಈಗ ನಾವು ಬಂದಿದ್ದೀವಿ. ನಿಮ್ಗೆ ಸುಮಾರು ಎಲ್ಲಾ ಪಂಚಾಯತಿಗೂ 50, 70, 60 ಮನೆಗಳನ್ನು ಕೊಟ್ಟಿವಿ. ಅವನ್ನ ನೀವು ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಕೂಡ ಅದ್ರಾಗ ಫಲಾನುಭವಿಗಳನ್ನ ದುಡ್ಡು ತಿನ್ನಲಾರ್ದ, ₹1 ಇಸ್ಕೊಳ್ಳಾರ್ದ ಮನೆಗಳನ್ನ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಆ ಫಲಾನುಭವಿಗಳು ಮುಟ್ಟುವಂತ ಕೆಲಸ ಆಗ್ಬೇಕು. ಮಾಡ್ತೀರಾ? ಎಲ್ಲ ಎಷ್ಟು ಪಂಚಾಯತಿ ಮಾಡಿದ್ರಿ ಹೇಳಿ? ಈಗ ಎಷ್ಟು ಪಂಚಾಯತಿ ಮಾಡಿರಿ? ಓಕೆ, ಬರ್ರಿ. ಮಳೆ ಒಳಗ ಕುಡಿ ನೀರು ನಮ್ಮಲ್ಲಿ ದೊಡ್ಡ ಸಮಸ್ಯೆ. ಆ ನೀರು ರಸ್ತೆ ಹಿಡ್ಕೊಂಡು ಎಲ್ಲ ಹೊಲಕ್ಕೆ ಹೋಗ್ತೈತೆ.
ಇಲ್ಲಾಂದ್ರೆ ಭಾಳ ಸಮಸ್ಯೆ ಇತ್ತು. 1 ಕಿಲೋಮೀಟರ್ ಹಳ್ಳದ ದೊಡ್ಡ ಚಾನಲ್ ಮಾಡಿಬಿಟ್ರೆ ಊರ ನೀರು ಕುಡಿ ನೀರು ಅಲ್ಲಿ ಹೋಗ್ತಾರೆ. ಪಾಪ ಒಂದು 4-5 ಮಂದಿ 6 ಎಕರೆ ಕಳ್ಕೊಂಡ್ರೆ ಅದರಿಂದ ನೀರು ಅಲ್ಲೇ ಹೋಗ್ತದೆ ಸರ್. ಈ ಲೈನ್ ಹೊಡೆದ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಇರ್ತಾರೆ. ನಮ್ಮ ಏನು ವಾಟರ್ ಸಿಸ್ಟಮ್ ಇರೋಲ್ಲ, ಆ ನೀರು ಸಿಸ್ಟಮ್ ನೀರು ಹೊಲಕ್ಕೆ ಹೋಗ್ತದೆ ಪೂರ. ಯಾಕಪ್ಪ ಮತ್ತೆ ನೀವಲ್ಲಪ್ಪ ಮೆಂಬರ್ ಜವಾಬ್ದಾರಿ ಇಲ್ಲ, ನೀರು ಅಷ್ಟೊಂದು ಹರಿಯಾಗಿ ಬಿಡ್ತಿರಲ್ಲ, ಅಲ್ಲ ವೇಸ್ಟ್ ಆಗಿಬಿಡ್ತೀರಿ ನೀರು. ನೋಡ್ರಪ್ಪ, ನಾನು ನೋಡಿದ್ದೀನಿ ನಿಮ್ಮ ಹಳ್ಳ್ಯಾಗ ನೀವು ಒಬ್ಬರು ಪಂಚಾಯತಿ ಅಭಿವೃದ್ಧಿ ಸದಸ್ಯರು, ಜನಪ್ರತಿನಿಧಿಗಳು, ಕನಿಷ್ಠ ಸೌಜನ್ಯತೆ ಇರಬೇಕು. ನಿಮ್ಮ ಊರಾಗ ನಾನು ನೋಡ್ತೀನಿ ಹಳ್ಳ್ಯಾಗ ನಳ ತಿಳಿದು ಯಾರು ನಳ ಬಂದ ಮಾಡಿದ್ರು. ಎಷ್ಟು ನೀರು ಹಾಳು ಮಾಡ್ತೀರಿ ನೀವು ಜನಪ್ರತಿನಿಧಿಗಳು ಹೇಳ್ಬೇಕು. ಸರಿ ಸರ್, ನೋಡಪ್ಪ, ಅಲ್ಲಿ ನೀರು ಹಚ್ಕೊಂಡು ಕುಂದ್ರು ನಾವು ನೀರು ರಿಪೇರಿ ಮಾಡ್ಕೊಡ್ತೀವಿ ಅಂತ ಅಲ್ಲ. ಅದಕ್ಕೆ ಏನಂತಂದ್ರೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಅಂತ. ಏನು ಚರಂಡಿ ವ್ಯವಸ್ಥೆ ಇಲ್ಲ ಅಂತ. ಎದಕ್ಕೆ ಚರಂಡಿ? ಆ ವಾಟರ್ ಸಪ್ಲೈ ಐತಲ್ರಿ, ಎಲ್ಲಿ ಮುಟ್ಟುವಂತ ಅದಕ್ಕೆ ವ್ಯವಸ್ಥೆ ಇರ್ತಾರ. ಅದಕ್ಕೆ ಎಲ್ಲಿ ಹೋಗ್ತದ ಹೋಗಿ ಕಲ್ಕೋಬೇಕೊಬ್ರಿಗೆ. ನೋಡಪ್ಪ, ನೀರನ್ನ ನೀವು ಮೊದಲ ಎಷ್ಟು ಬಳಕೆ ಮಾಡ್ಕೋಬೇಕು, ಇತಿ ಒಳಗೆ ಬಳಕೆ ಮಾಡೋದು ಕಲೀರಿ. ಎಲ್ಲ ಹೇಳಪ್ಪ, ಇಲ್ಲೇ ನಾನು ನೋಡಿದ್ರೆ ನಿಮ್ಮ ಊರಾಗ ಹೇಳಕತ್ತಿ ರೋಡ್ಗೆ ಐತಿ, ನಾನು ನೋಡಿದ ಸಿಸ್ಟಮ್ ಹಾಗೆ ಹರಿಯಾಕ್ಬಿಟ್ರೆ ಬಿಡಲ್ಲ ಸರ್. ನೀ ಯಾಕೆ ನನಗೆ ಎಲ್ಲ ಊರ ಕತೆ ಹೇಳ್ತೀನಿ ನಾನು. ನಾವು ಅಲ್ಲಿ ಜಾಬ್ ಇರ್ತೀವಿ. ಯಾವ ಜಾಬ್ ಹೇಳ್ತೀರಿ? ನಾವು ಒಂದು ಹಳ್ಳಿಯಾಗೂ ಒಂದು ನಳ ಬಂದು ಮಾಡಿಸೋದು ನಿಮ್ಮ ಮಂದಿ ಕಡೆ ಹೆಣ್ಣು ಬರ್ತಾವ ಅಂದ್ಕೊಳ್ಳಿ, ನಳ ಬಿಟ್ಬಿಡುದು. ನಾನು ಕಡೆಗೆ ಬಂದು ಕಡೆಗೆ ಮುಂದೆ ಬಂದ್ ಮಾಡ್ತೀವಿ. ನೋಡಪ್ಪ, ಅಲ್ಲಿಗೆ ಏನ್ ಚರಂಡಿ ಮಾಡಿ ಆ ನೀರು ಪಾಸ್ ಆಗೋದಕ್ಕೆ ಗಟ್ರ ಏನ್ ಮಾಡ್ಕೊಡ್ಬೇಕು, ಒಂದು ಕ್ರಿಯಾಯೋಜನೆ ಮಾಡ್ಕೊಡಿ. ಗಟ್ರ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ರಿ. ಆದ್ರೆ ನಾನು ಒಟ್ಟಾರೆ ಹೇಳ್ತೀನಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ನಿಮ್ಮ ಊರಲ್ಲಿ ನಿಮ್ಮ ಸಿಸ್ಟಮ್ ಇರಲಿ, ವಾಟರ್ ಸಪ್ಲೈ ಇರಲಿ, ಇವತ್ತೇನು ಮಲ್ಟಿ ವಿಲೇಜ್ ಸ್ಕೀಮ್ ಅದಾವು, ನಿಮ್ಗೆಲ್ಲ ನೀರು ಸರಬರಾಜು ಆಗುತ್ತೆ. ಅಲ್ಲಿ ಏನು ಮಾಡ್ತೀರಿ, ನೀರು ವೇಸ್ಟ್ ಮಾಡ್ತೀರಿ. ಯಾರಿಗೆ ಹೇಳೋದು ನೀವು? ಒಂದೊಂದು ನಾವೇನ ನನ್ನ ಮನೆ ಮುಂದೆ ನೋಡೀನಿ, ಅವ್ರ ಮನೆ ಕನೆಕ್ಷನ್ ತೊಗೊಂಡ್ರೆ ನೀರು ಮನೆ ಮುಂದೆ ಬಿಟ್ಕೊಂಡು ಕೂತ್ರು ಆ ಬಟ್ಟೆ ಒಗಿತಾರ, ಮುಸುಳಿ ತಿಕ್ತಾರ, ಅಲ್ಲೇ ಒಗಿತಾರ, ಅಲ್ಲೇ ತಿಕ್ತಾರ, ನೀರು ಹಂಗಾರೆ ತಿಕ್ತೈತಿ, ಯಾರೂ ಬಂದ್ ಮಾಡಿಸೋದಿಲ್ಲ. ಮುಸುಳಿ ಮಾಡಿ ಕಂಪಲ್ಸರಿ. ಇವರು ಎಲ್ಲೆಲ್ಲಿ JJM ವರ್ಕ್ಸ್ ಮಾಡಿದ್ದಾರೆ, ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಇಲ್ಲ, ಎಷ್ಟು ಹೌಸ್ ಕನೆಕ್ಷನ್ ಆಗಿದೆ ಸರ್. ಆಮೇಲೆ ರಿಸ್ಟೋರೇಷನ್ ವರ್ಕ್ ಎಲ್ಲಿ ಯಾವ ಗ್ರಾಮದಲ್ಲಿ ಕೂಡ ಆಗಿಲ್ಲ. ಏನು ಇದು ಒಂದು ಪರಿಶೀಲನೆ ಆಗಬೇಕು. ಏನು ಅವ್ರು ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಕನೆಕ್ಟ್ ಮಾಡಿದ್ದಾರೆ, ಎಷ್ಟು ಉದ್ಘಾಟನೆ ಮಾಡಿಸಿದ್ದಾರೆ, JJM ವರ್ಕ್ಸ್ ಯಾರು ಆಲ್ ಇನ್ ಕಂಪ್ಲೀಟ್. ಒಂದಕ್ಕೂ ಈ ನೀರು ಸಪ್ಲೈ ಇಲ್ಲ, ಸುಮ್ಮನೆ ನಳ ಹಾಕಿ ಮನೆ ಒಂದಕ್ಕೂ ನೀರೇ ರೋಡ್ ಹಾಕ್ಯಾರ, ಅವೆಲ್ಲ CC ರೋಡ್ ಹಾಕ್ಯಾರ. ಒಂದು ವರ್ಕ್ ಅಲ್ಲಿ ರಿಸ್ಟೋರೇಷನ್ ವರ್ಕ್ ಒಂದು ಆಗಿದೆ ಸರ್. ಆ ರೋಡಲ್ಲಿ ರೋಡ್ ಹಾಕ್ಯಾರ, ಎಲ್ಲ ಕೆಲಸ ರಾತ್ರಿ ಹಾಕಿ ರೋಡ್ ರಾತ್ರಿ ನೋಡ್ರಿ. ಇವೆಲ್ಲ ಯಾವ್ಯಾವ ಪಂಚಾಯತ್ ಕಂಪ್ಲೇಂಟ್ ಅದಾವು, ಯಾವ್ಯಾವ ಊರ ಪಂಚಾಯತ್ ಕಂಪ್ಲೇಂಟ್ ಸದಸ್ಯರಾಗತ್ತಾರ, ಅವ್ರು ನೋಟ್ ಡೌನ್ ಮಾಡ್ರಿ, ಪರಿಶೀಲನೆ ಮಾಡ್ರಿ. ಏನ್ರಿ ಈ ಯಾರ್ಯಾರು ತಪ್ಪಿಸ್ತದ ಅವ್ರ ಮೇಲೆ ಕ್ರಮ ಜರುಗಿಸೋದು ರೆಕಮೆಂಡ್ ಮಾಡಿ. ಕನೆಕ್ಷನ್ ಎಲ್ಲ ಕೊಟ್ಟಿದ್ರೆ ರಾತ್ರಿ ಬೋರ್ಡ್ ಹಾಕಿ ಓಡ್ ಹೋಗ್ಯಾರ ಅಷ್ಟೇ ಕೇಳ್ರ, ಅಲ್ಲಿ ಮಾತಾಡ್ತಿ ಇಲ್ಲಿ ಮಾತಾಡ್ತಾರೆ ಅಷ್ಟೇ. ಇಲ್ಲ, ಇದಕ್ಕೆ ಮೇನ್ ಇಶ್ಯೂಸ್ ಅವ್ರು ಇವರು ಬನ್ನಿ ಏನ್ರಿ ಬರ್ರಿ, ನಮ್ಮಲ್ಲಿ ಬೋರ್ಡ್ ಪರಿಶೀಲನೆ ಮಾಡಬೇಕು. ಬೋರ್ಡ್ ಹಾಕಿರಲ್ಲ, ಆಯ್ತಾಯ್ತು, ಪಾಪ ಮಾಡಿಸ್ತೀನಲ್ಲ, ಒಂದು ತನಿಖೆ ಮಾಡ್ಸಕತ್ತಿರಲ್ಲ. ಸರ್ ಮುಂದಿನಿಂದ ಅವರ ಉಸ್ತುವಾರಿ ತೊಗೊಂಡು ಮಾಡ್ಯಾರ ಸರ್. ಪ್ರಾಥಮಿಕ ಶಾಲೆ ನಮ್ಮ ಬಲ್ಕುಂದಿದ್ದು ಟೋಟಲ್ ಜವಾಬ್ದಾರಿ ಅವರ ತೋತಾರೆ ಸರ್. ಶೌಚಾಲಯ ಸಹಿತ ಅವರ ಮಾಡಿಸ್ತಾರೆ ಸರ್, ಎಲ್ಲದೂ ಮಾಡಿಸ್ತಾರೆ. ಹಿಂಗಾಗಿ ಮುಂದಿನ ಕಾಂಪೌಂಡ್ ಮಾಡ್ತಾರೆ ಸರ್. ಈಗ ಅದು FTO ಹಂತದೊಳಗೆ ಐತೆ ಸರ್. ಈಗ ನೆಕ್ಸ್ಟ್ ಈಗ ಪಾರ್ಷಲ್ ಪೇಮೆಂಟ್ ಆಗೈತೆ ಸರ್, ಅರ್ಧ ಪೇಮೆಂಟ್ ಆಗೈತಿ, ಇನ್ನು ಅರ್ಧ ಪೇಮೆಂಟ್ ಬಾಕಿ ಐತೆ ಸರ್. ನೆಕ್ಸ್ಟ್ FTO ಮಾಡಿದ್ರೆ ಮಾಡ್ಕೊಡ್ತೀವಿ ಸರ್. 12,24,400 ಆಯ್ತು ಸರ್, 15 ಹಣಕಾಸಿನಲ್ಲಿ ಐತೆ ಸರ್. ಆಯ್ತು ಸರ್. ಈಗ ಅದು ಸ್ವಲ್ಪ ವಿಶೇಷ ಚೇತನರದ್ದು ಮತ್ತು ಕೆಲವು ಕುಡಿಯೋ ನೀರಿಂದ ಅಷ್ಟೇ ಉಳ್ಕೊಂಡವು ಸರ್. ಕುಡಿಯೋ ನೀರಿನ ಎಮರ್ಜೆನ್ಸಿ ಇಂಟರ್ವಲ್ ಸ್ವಲ್ಪ ಇಟ್ಕೊಂಡಿವಿ ಸರ್. ಈಗ ಅದನ್ನು ಸಹಿತ ಇದಾಗುತ್ತೆ ಸರ್. ಈಗ ಹೆಂಗೆ ನಮ್ಮ ಮೋಟರ್ ವೈಂಡಿಂಗು ಅದಕ್ಕೆ ಅಂತೇಳಿ ಸ್ವಲ್ಪ ರಿಸರ್ವ್ ಇಟ್ಕೊಂಡಿವಿ ಸರ್. ಆಯಿತು. ನಿಮ್ಮ ಈ ಇದ್ರದ್ದು ಪಟ್ಟಿ ಎಲ್ಲ ಕಲೆಕ್ಟ್ ಮಾಡ್ತಿರಲ್ಲ ಪಂಚಾಯತಿ ಒಳಗೆ, ಗರ್ಪಟ್ಟಿ ಅವೆಲ್ಲ, ಆ ಅನುದಾನ ಹೆಂಗೆ ಬಳಕೆ ಮಾಡ್ತಿದ್ದೀವಿ ಸರ್? ಅದು ನಿಯಮ ಹೇಗೆ ಸರ್, ಮೊನ್ನೆ 25ನೇ ತಾರೀಕು ನಮ್ಮ ಬಾಗಲಕೋಟೆ ಜಿಲ್ಲಾದಾಗ CO ಸಾಹೇಬರು ಮತ್ತೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಸಭೆ ಮಾಡ್ತಾರೆ. ಕೋಟಿ ವಸೂಲಿ ಮಾಡ್ಕೊಂಡು ಮಾಡಿದ್ದಾರೆ ಸರ್.
ಅವಾಗ ನಮ್ಮ 2 ತಾಲೂಕಿನಾಗ 25 ತಾರೀಕು ಒಂದೇ ದಿವಸ ಸರ್ ನಾವು ಸುಮಾರು 23 ಕೋಟಿ ರೂಪಾಯಿ ಹೊರಗಿನ ತಾಲೂಕಿನ ವಸೂಲಿ ಮಾಡಿ ಸರ್ 19 ಪಂಚಾಯತ್ ಸರ್. ಆಮೇಲೆ 16,87,000 ಸಾರಿ 23 ಲಕ್ಷ ಸರ್. ಆಮೇಲೆ ಇಲ್ಕಲ್ಲಿಂದ ಸರ್ 14,80,000 ವಸೂಲಿ ಮಾಡಿ ಸರ್. ಈ ತಾವು ಹೇಳಿದ ಸರ್ ವರ್ಗ ಒಂದ್ರದಾಗ ಏನಿದೆ ಸರ್ ವಸೂಲಿ ಮಾಡಿದಂಥ ಕರದ 40% ಸಿಬ್ಬಂದಿ ವೇತನಕ್ಕೆ ಇಟ್ಕೋಬೇಕು ಸರ್. 60% ಅಭಿವೃದ್ಧಿ ಕಾಮಗಾರಿ ಇಂಪ್ರೂವ್ ಮಾಡ್ಕೋಬೇಕು ಸರ್. ಇವ್ರ ಊರಾಗ ಜಾತ್ರೆ ಬಂತು ಅದೇನಾದರೂ ಘಟ್ಟ ಕೆಲಸಗಳು ಸ್ವಚ್ಛ ಮಾಡೋದು ಆಮೇಲೆ ಬೇರೆ ಬೇರೆ ಟೆಕ್ ಕೆಲಸ ಮಾಡ್ತಾರೆ ಸರ್. ಅದಕ್ಕೆ ನಾವು ಎಕ್ಸ್ಪೆಂಡಿಚರ್ ಕೊಡ್ತೀವಿ ಸರ್. ಅದ್ರಾಗ 24% SC ಮಕ್ಕಳು ಏನಾದರೂ ಸೆಲ್ಸ್ ಗೌರ್ಮೆಂಟ್ ಸೆಲ್ಸ್ಗಳು 3 ಸರ್. ಉಳಿದ ರೊಕ್ಕದಾಗ 24% SSLC PUC ಆಮೇಲೆ ಹೈಯರ್ ಡಿಗ್ರಿ ಹೋದ SSC ಮಕ್ಕಳಿಗೆ ಮೆಡಿಕಲ್ ಕ್ಲೇಮು ಅಥವಾ ಮತ್ತೆ ಡೆತ್ ಆಗಿದ್ರೆ ಅಂತ್ಯಕ್ರಿಯೆ ಹಿಡ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಸರ್. ಅದು ಯೂಸ್ ಮಾಡ್ತೀವಿ ಸರ್. ಇವನ್ನೆಲ್ಲ ಕೊಡ್ತಾ ಇದ್ದೀರಿ ನಮ್ಮ ಪಂಚಾಯತಿ ಸದಸ್ಯರಿಗೆ ಕೊಡಿಸ್ತಿದ್ದೀರಿ. ಇವನ್ನ ಕೊಡಿಸ್ತೀರಾ ವಿದ್ಯಾರ್ಥಿಗಳಿಗೆ ಕೊಡಿಸ್ತಾ ಇದ್ದೀರಿ ಅದಕ್ಕೆಲ್ಲ. ಈಗ ಸಾಹೇಬರಿಗೆ ಪಂಚಾಯತಿ ವರ್ಗದಾಗ SC ಮಕ್ಕಳಿಗೆ ಲ್ಯಾಪ್ಟಾಪ್ ಇವನ್ನ ದವಾಖಾನೆ ಕೊಡ್ತೀವಿ ಅಂತ ಹೇಳಕತ್ತಾರ. ಹುಡುಗರ ಭಾಳ ಇರ್ತಾವ್ರೆ ಬುಕ್ಸ್ ಕೊಡ್ತೀವಿ ಸರ್ ಅದರಲ್ಲಿ SC ಅಲ್ಲ ಅದೇ ಕೇಳ್ತಾರೆ. ಅನುದಾನ ಬಳಕೆ ಮಾಡಿ ಯಾರಿಗೆ ಆ ಫಲಾನುಭವಿ ಮುಟ್ಟಬೇಕು ಅದು ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ ಅಷ್ಟೇ. ಇಂದ ನಾವು 38 ಲಕ್ಷ ನಾವು ಗ್ರಾಮ ಪಂಚಾಯತಿಯಿಂದ 38,59,000 ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಸರ್. ಉಳಿದಂಥ ಎಲ್ಲ ಕೆಲಸಗಳನ್ನು ನಾವು ಕೃಷಿ ಇಲಾಖೆಯಿಂದ ಎಲ್ಲ ಬ್ಲಾಕ್ಗಳನ್ನು ಮಾಡಿಕೊಂಡು ಬದು ನಿರ್ಮಾಣವನ್ನು ಮಾಡಿದ್ದೀವಿ ಸರ್. ಕೂಲಿ ಕಾರ್ಮಿಕರಿಗೆ 10 ವಿಲೇಜ್ಗೆ 2-3 ಬ್ಲಾಕ್ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗೆ ಮತ್ತು ನಮ್ಮ ಇಂಜಿನಿಯರು ನಮ್ಮ ಸಿಬ್ಬಂದಿಗಳನ್ನು ಕರ್ಕೊಂಡು ಸರ್ ಅವ್ರಿಗೆಲ್ಲರಿಗೂ ನಾವು ನರೇಗಾ ಇದರೊಳಗೆ ಏಪ್ರಿಲ್, ಮೇ ಮತ್ತು ಜೂನ್ 3 ತಿಂಗಳಲ್ಲಿ ಉದ್ಯೋಗವನ್ನು ನೀಡಿದ್ದಾರೆ. ಹೋಗ್ತಿದ್ವಿ ಸರ್, ಹಳ್ಳದಾಗ ವೇಸ್ಟ್ ಆಗುತ್ತೆ ಅಂತೇಳಿ ನಾವು 2 ವರ್ಷದಿಂದ ಬ್ಲಾಕ್ ಮಾಡಿಕೊಂಡು ನಾವು ಅಗ್ರಿಕಲ್ಚರ್ ಒಳಗೆ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 80% ನಾವು ಮೈಂಟೇಜ್ಗಳನ್ನು ಅಲ್ಲೇ ಬದು ನಿರ್ಮಾಣದೊಳಗೆ ಮಾಡ್ತಾ ಇದ್ದೀವಿ. ಏನು ಸಮಸ್ಯೆ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಏನೇನು ಕೆಲಸ ಮಾಡಿಸ್ಬೇಕು ಮುಗಿಸಿ ನಾವು ಪಂಚಾಯತಿ ಸುರಕ್ಷಿತವಾಗಿ ನೋಡ್ಕೊಂಡು ಹೊಂಟೀವಿ. ಸದಸ್ಯರು ಉಳ್ಕಿದರು ಯಾಕೆ ಬಂದಿಲ್ಲ? ಮನೆಗಳದ್ದು ಎಲ್ಲ ಫೈನಲ್ ಮಾಡಿದ್ರ ಸರ್? PMIದೊಳಗೆ ನಮ್ಗೆ ಗುರಿ 78 ಗುರಿ ಇತ್ತು ಸರ್. ಆ ಸೀರಿಯಲ್ ಪ್ರಕಾರ ನಾವು ಸಾಮಾನ್ಯ ವರ್ಗದ 19 ಮತ್ತು SC STದು ನನಗೆ 35 ಗುರಿಗೆ 24 ಮುಗಿಸಿದ್ದೀನಿ ಸರ್. ಅದನ್ನ 48 ಗುರಿ ಇತ್ತು ಸರ್. ಅದು PMIದು ಅದು ಆಲ್ರೆಡಿ ಅದರೊಳಗೆ ಮನೆ ತೊಗೊಂಡವರು ಮತ್ತು ಮನೆ ಕಟ್ಟಿಸೋದು ಫಲಾನುಭವಿಯನ್ನು ತೆಗೆದು 24 ಫಲಾನುಭವಿ GPS ಮಾಡಿ ಅವ್ರಿಗೆ ಈಗಾಗಲೇ ಮೊದಲೇ ಕಂತು ಬಿಡುಗಡೆ ಮಾಡಿತ್ತು ಸರ್. ಇನ್ನೂ 37 ಬಾಕಿ ಇತ್ತಲ್ಲ? ಬಾಕಿ ಐತೆ ಸರ್. ಬಟ್ ಅದರೊಳಗೆ ಸ್ವಲ್ಪ ಇನ್ನೊಂದು ಅಂದ್ರೆ ಫಲಾನುಭವಿ ಡಿಲೀಟ್ ಮಾಡಬೇಕಾಗ್ತದೆ. ಅಂದ್ರೆ ನಮ್ಗೆ ಜನರಲ್ ಅಷ್ಟೇ ಉಳಿತೈತೆ ಸರ್, 11 ಮನೆ ಅಷ್ಟೇ. SC ಕ್ಲೋಸ್ ಆಯ್ತು ಸರ್, ಪಟ್ಟಿ ಕ್ಲೋಸ್ ಆಗೈತೆ ಸರ್. SC ಕ್ಲೋಸ್ ಆಯ್ತು ಸರ್. 48 ನನಗೆ 35 ಇತ್ತು ಸರ್, ಪರಿಶೀಲನೆ ಮಾಡಿ 24 ಹಾಕಿ ಕ್ಲೋಸ್ ಮಾಡಿದ್ದು ಸರ್. ಆಯಿತು. ಈಗ ನೀವು ಪಂಚಾಯತಿಯಲ್ಲಿ ಶೌಚಾಲಯಗಳು ಏನು ಮಾಡ್ತಾ ಇದ್ದೀರಿ? ವೈಯಕ್ತಿಕ ಶೌಚಾಲಯ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಿ? ಈಗ ಅವರಿಗೆ SC ST ಜನ ಇದ್ರೆ 20,000 ಸರ್. ಈ ವರ್ಷ ನಾವು ಬುಧಳಸ್ಕೆಯಿಂದ ಶೌಚಾಲಯನ 27 ಪೇಮೆಂಟ್ ಮಾಡಿದ್ದೀವಿ ಸರ್. ಖಜಾನೆ ಮುಖಾಂತರ ಪೇಮೆಂಟ್ ಆಗುತ್ತೆ ಸರ್. ಗ್ರ್ಯಾಂಟ್ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಸರ್. ಖಜಾನೆಯಿಂದ ಬಿಲ್ ಆಗ್ತದೆ ಸರ್. ಆ ಫಲಾನುಭವಿ ವರ್ಕ್ ಆರ್ಡರ್ ತೆಗೆದು ಅವರು ಕಂಪ್ಲೀಟ್ ಮಾಡಿದ ತಕ್ಷಣ ಪೇಮೆಂಟ್ಗೆ ಹಾಕ್ತೀವಿ ಸರ್. ಪೇಮೆಂಟ್ಗೆ ಆದ ತಕ್ಷಣ K2 ಮುಖಾಂತರ ಪೇಮೆಂಟ್ ಆಗುತ್ತೆ ಸರ್. ಫಲಾನುಭವಿಗಳ ಹತ್ರ ವರ್ಕ್ ಆರ್ಡರ್ ವರ್ಕ್ ಆರ್ಡರ್ ತೆಗಿಸಿ ಈಗ ನಾವು 48 ವರ್ಕ್ ಆರ್ಡರ್ ತೆಗೆದಿದ್ದೀವಿ ಸರ್. ಈಗ 27 ಕಂಪ್ಲೀಟ್ ಮಾಡಿದ್ವಿ ಸರ್. ಇನ್ನೂ ಆನ್ಗೋಯಿಂಗ್ ಇದೆ ಸರ್. ನಮ್ಮ ಗುರಿ 109 ಇದೆ ಸರ್. ಈ ವರ್ಷ ಮಾರ್ಚ್ ಅವ್ರ ಫಲಾನುಭವಿಗಳಿಗೆ ಜಾಗ ಏನು ಮಾಡ್ತದೆ? ಅವು ಲಾಸ್ಟ್ ಟೈಮ್ ಗುಂಪು ಕಟ್ಟಿಸಿದ್ವಿ ಸರ್. ಲಾಸ್ಟ್ ಕಳೆದ 5 ವರ್ಷ 3 ವರ್ಷದಿಂದ ನಾವು ಗುಂಪು ವೈಯಕ್ತಿಕ ಇದು ಕಮ್ಯುನಿಟಿ ಶೌಚಾಲಯ ಕಟ್ಟಿದ್ದೀವಿ ಸರ್. ಅವು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಸರ್. ಅವು ಈಗ ಮೇಂಟೈನ್ ಮಾಡೋದು ಅವು ಇದು ಆಗ್ತಾ ಇರೋದ್ರಿಂದ ಮತ್ತೀಗ ಹೊಸದ್ರೊಳಗೆ ಅವ್ರಿಗೆ ಈಗ ಜಾಗವನ್ನು ಮನೆಯಲ್ಲೇ ಮತ್ತು ಹೊರಗಡೆ ಕಟ್ಟಿಸ್ಕೊಂತ ಇದ್ದಾರೆ ಸರ್. ಕಟ್ಟಿಸ್ಕೊಡಕತ್ತೀವಿ ಸರ್ ಈಗ ಅವ್ರಿಗೆ. ಅಲ್ಲ, ಭಾಳಷ್ಟು ಹಳ್ಳಿಯೊಳಗೆ ಸಮಸ್ಯೆ ಐತಿ ಶೌಚಾಲಯಕ್ಕೆ, ವಿಶೇಷವಾಗಿ ಮಹಿಳೆಯರಿಗೆ. ಈಗ ಈ ಕಮ್ಯುನಿಟಿ ಶೌಚಾಲಯ ಕಟ್ಟಬೇಕು ಅಂತೇಳಿ ಒಂದು ಮೊನ್ನೆ ಚರ್ಚೆ ಆಯಿತು. ಜಾಗ ಇಲ್ಲ ಅದವ್ರಿಗೆ, ಇವರಿಗೆಲ್ಲ ಕಮ್ಯುನಿಟಿ ಕೊಡ್ತಾರೆ. ಮತ್ತು ಯಾಕೆ ಮಾಡಬಾರ್ದು? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಕಡೆ ಶೌಚಾಲಯ ಮಹಿಳೆಯರಿಗೆ
ಅಲ್ಲ ಒಂದು ಕೆಲಸ ಮಾಡ್ಬೋದಲ್ಲ ಅದಕ್ಕೆ. ಅದರೊಳಗೆ ನೀವು ಆ ಫಲಾನುಭವಿಗೆ ಆಯ್ಕೆ ಮಾಡಿ ಆ ಫಲಾನುಭವಿಗೆ ಹೆಸರಲ್ಲಿ ಅದೊಂದು ಕೀಗೆ ಚಾವಿ ಕೊಟ್ಬಿಟ್ರೆ ಅವರ ಉಪಯೋಗ ಮಾಡ್ಕೊತಾರಲ್ಲ ಸರ್. ಅದು ಒಂದು ಸಬ್ಮಿಷನ್ ಸರ್ ತಮ್ಮಲ್ಲಿ, ಅದನ್ನ ಈಗ ಈಗಾಗಲೇ ಬಹಳಷ್ಟು ಗ್ರಾಮದಾಗ ನಾವು ಎಲ್ಲಿ ಹೋಗ್ತೀವಿ ಎಲ್ಲ ಕಡೆ ಮಹಿಳೆಯರೇ ಶೌಚಾಲಯ ಕೇಳ್ತಾರೆ. ಹೌದಲ್ರಪ್ಪ ಮೆಂಬರ್ಗಳ? ಮತ್ತು ಅದಕ್ಕೆ ಅವಕಾಶಗಳದಾವು. ನೀವು ಮಾಡುವಂಥದ್ದು ಕಲಿಬೇಕು. ಏನು ಊರಾಗ ದೊಡ್ಡ ಜಾಗ ಇರುತ್ತೆ, ಉಪಯೋಗ ಇಲ್ಲದ ಜಾಗ ಇರುತ್ತೆ, ಅಂಥ ಜಾಗದಲ್ಲಿ ಈ ಕಮ್ಯುನಿಟಿ ಶೌಚಾಲಯ ಕಟ್ಟಿಸಿ ಆ ಫಲಾನುಭವಿ ಹೆಸರಲ್ಲೇ ಆಯ್ಕೆ ಮಾಡಿಕೊಡೋದು. ಅವರೇ ಬಳಕೆ ಮಾಡ್ಕೊಂಡು ಅವರೇ ಇಟ್ಕೋಬೇಕು, ಸ್ವಚ್ಛತೆ ಮಾಡಿಕೊಂಡು. ಅದಕ್ಕೆ ಪಂಚಾಯತಿ ಮಾಡೋಂತಂದ್ರೆ ಆಗುದಿಲ್ಲ. ಯಾರು ಹೇಳ್ತಾರೆ? ಅವರು ಎಲ್ಲ 15ನೇ ಕಾಸಲ್ಲಿ ಇದೆ ಅವಕಾಶ. ಹಂಗಲ್ಲ ಸಾಹೇಬ್ರ ಸ್ವಲ್ಪ ಕ್ಲಿಯರ್ ಮಾಡ್ಕೊರಿ. ಈಗ ನಾವು ಕಮ್ಯುನಿಟಿ ಟಾಯ್ಲೆಟ್ ಕಟ್ಕೊಡ್ತೀವಿ. ಹಿಂದೆ ಕಟ್ಟಿಗೆ ಏನು ಮಾಡಿರಿ, ಊರ ಮುಂದೆ ಸಾಲಕ್ಕೆ ಕಟ್ಕೊಂಡು ಅವ್ರು ಬಾಗಿಲ ಕಿಟಕಿ ಮುರ್ಕೊಂಡು ಹೋಗಿದ್ದೀರಿ. ಈ ಹೊಸ ಕಾನೂನ್ದಾಗ ಏನು ಬಂದದ, SBMದಾಗ 2,10,000, ನಮ್ಮ 15ನೇ ಹಣಕಾಸು 90,000 ಮತ್ತು ಬೇರೆ ಸ್ಕೀಮ್ನಾಗ 3 ಲಕ್ಷ ರೂಪಾಯಿ ಹಾಕೊಂಡು ಕಟ್ಟಿಕೊಡ್ತೀವಿ. ಆದರೆ ಸಾಹೇಬ್ ಹೇಳ್ದಂಗೆ ಅದನ್ನು ನೀರು ಬೆಳಕು ಕನೆಕ್ಷನ್ ಎಲ್ಲ ನಾವು ಕೊಡ್ತೀವಿ. ಅದನ್ನು ಮೇಂಟೈನ್ ಮಾಡಿ ಕೊಡೋದು ಕೆಲಸ ನಿಮ್ಮದು ಹಳ್ಳಿ ಊರಾಗ. ಅಲ್ಲ, ನೀವೇ ಫಲಾನುಭವಿಗಳು ಚಾವಿ ಇಟ್ಕೊಳ್ಳೋದು, ನೀವೇ ಬಳಕೆ ಮಾಡ್ಕೊಳ್ಳೋದು, ನೀವು ಸ್ವಚ್ಛತೆ ಮಾಡ್ಕೊಳ್ಳೋದು. ಆಮೇಲೆ ಪಂಚಾಯತಿಯವ್ರು ಬಂದು ಸ್ವಚ್ಛ ಮಾಡ್ಕೊಡೋದು ಮಾಡ್ಕೊಡೋದಿಲ್ಲ. ಮತ್ತು ಈಗ ನಮಸ್ಕಾರ ಸರ್. ಚಿಕ್ಕಹುಡುಗಲಿ ಗ್ರಾಮ ಪಂಚಾಯತಿಗೆ NRE ಸರ್ 62,857 ಟಾರ್ಗೆಟ್ ಕೊಟ್ಟಾರ ಸರ್. ಅದರ 33,102 ನಾವು ಟಾರ್ಗೆಟ್ ಹಚ್ಚಿರೋದು ಸರ್. 1,04,00,000 ರೂಪಾಯಿ ಕೆಲಸ ಮಾಡ್ತೀವಿ. ಆಮೇಲೆ SBM ಒಳಗೆ ಸರ್ 42 ವೈಯಕ್ತಿಕ ಶೌಚಾಲಯ ಕಟ್ಟಬೇಕು ಸರ್. ಅದರ 44 ಅಚೀವ್ಮೆಂಟ್ ಮಾಡಿ ಸರ್. ಪೇಮೆಂಟ್ 14 ಸರ್. ಅದರ ಟಾರ್ಗೆಟ್ಲೇ ರೀಚ್ ಆಗೋದ್ರಿಂದ ಇನ್ನೂ ಪೇಮೆಂಟ್ ಟ್ರೆಜರಿಲೇ ಬರೋದು ಸರ್. ಇನ್ನೂ ಜಮಾ ಆಗಿದೆ. ಹೌಸಿಂಗ್ ಸಂಬಂಧಪಟ್ಟಂಗೆ ಸರ್ ಬಸವಸತಿ ಅಂಬೇಡ್ಕರ್ ಸೇರಿ 37 ಸರ್. ಆಮೇಲೆ PMI 76 ಸರ್. ಆ PMI 76 ಮನೆಗಳು ಸರ್ ನಮ್ಗೆ ಇನ್ನೂ 2 ವಿಲೇಜು ಡಿಸ್ಪ್ಲೇ ಆಗಲ್ಲ ಸಂಬಂಧ ಸರ್ ಎಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿರ್ತಾರೆ ಸದಸ್ಯರು ನಾವು ಸರ್. ಅವು ನಿಗಮಕ್ಕೆ ಬರ್ದಾರ ಸರ್. ಅದು ಫುಲ್ ಆದ್ಮೇಲೆ ಇದಾಗಿಲ್ಲ ಸರ್. ಸರ್ ಯಾವ ನಾನು ಚಿಕ್ಕಹುಡುಗಲಿದು ವರ್ಷದ ಟಾರ್ಗೆಟ್ 52% ಅಷ್ಟಾಗೈತಲ್ಲ ಅಂತ ಕೇಳ್ತಾರೆ. 52% ಆಗೈತಲ್ಲ NREG. ನಿನ್ನೆ 7,000 ಟಾರ್ಗೆಟ್ ಇದೆ ಸರ್. ಇದು ನಿನ್ನೆ ಬಂದ ಸರ್. ನಿನ್ನೆ ಬಿಡಪ್ಪ, ಇಲ್ಲಿ ರಿಪೋರ್ಟ್ ಇರೋದು ಕೇಳ್ತಾ ಇದ್ದೀನಿ ನಾನು. ನಿನ್ನೆ ಹೇಳ್ತೀಯ ಸರ್ 1,04,00,000 ರೂಪಾಯಿ ಮಾಡಿ ಏನು ಮಾಡಿ ಸಾಹೇಬ್ರಿಗೆ 52,000 PD ಐತಿ. 31,000 ಮಾಡಿ ವಾರ್ಷಿಕ ಗುರಿ 52% ಅಷ್ಟೇ. 33,000 PD ಮಾಡಿ. ಅದು ಹೆಚ್ಚಿಗೆ ಮಾಡ್ಲಿಕ್ಕೆ ಕೇಳಾಗತ್ತಾರೆ. 52,000 ಸರ್ ಇಲ್ಲಿ 11,000 PD ಬಿದ್ದಾವೆ ಸರ್. ಅದು ಇವತ್ತು ನೀವು 11,000 PD ಆಗಿದೆ. 44,000 ಆಗುತ್ತೆ ಸರ್. ನಾಳೆ ಸರ್ ಅಕೌಂಟ್ ಏನೇ ಸ್ಥಾನದಾಗ ಇಲ್ಲ ಸರ್. ಇವತ್ತು ನಿನ್ನೆ 11,000 PD ಬಂದ ಸರ್. 44,000 PD ಆಗಿದೆ ಸರ್. ಈ ಥರ ಸರ್ 74%. ನಿನ್ನೆ 11,000 PD ಮಾಡೀನಿ ಸರ್. 40,000 ಆಗ್ತದೆ ಸರ್. ಅದು ನಿನ್ನೆ ರಿಪೋರ್ಟ್ ಹಾಕ್ತೀವಿ ಸರ್. ಆಯ್ತು ಇರಲಿ. ಈ 44,000 ಆದ್ರೂ ನಿಮ್ದು 75% ಆಗ್ತದೆ. ಅದನ್ನು ಹೆಚ್ಚಿಗೆ ಹಾಕಿ ಸರ್ ಮಾಡ್ತೀವಿ ಸರ್. ಗ್ರಾಫಿಕ್ಸ್ ಐತೆ ಸರ್, ಮಾಡ್ತೀವಿ ಸರ್. ನೋಡಪ್ಪ, ನಿಂದು ಪಂಚಾಯತಿಗೆ ಹೋಗೋದಿಲ್ಲ. ನಿಂದು ಬಹಳಷ್ಟು ದೂರ ಐತಿ. ಏನು ಪಂಚಾಯತಿಯಲ್ಲೇ ಇರೋದು. ಪಂಚಾಯತಿಗೆ ಜಾಸ್ತಿ ಬರೋದಲ್ರಿ, ತಾಲೂಕ್ ಪಂಚಾಯತಿಗೆ ಜಾಸ್ತಿ. ಏನಪ್ಪ ನಿಮ್ಗೆ ತಾಲೂಕು ಪಂಚಾಯತಿಗೆ ಯಾವ ಹೋಗ್ತೀವಿ? ನಾಳೆ ಸರ್. ಮತ್ತು ಈ ದಿವಸ ಯಾಕೆ ಹೋಗ್ಲಿಲ್ಲ? ಅಂದರೆ ಎಡಿಟ್ ಆಗಿದ್ದೀನಿ ಸರ್. ಕ್ಲಿಯರ್ ಇದ್ದೀನಿ ಸರ್. ತೀರ್ಮಾನ ಚೇಂಜ್ ಮಾಡಿದ್ಮೇಲೆ ಈಗ ಈ ವಿಚಾರ ನಿಂತ್ಕೊಂಡು ನಿಮ್ದು ಪರಿಸ್ಥಿತಿ. ಆಮೇಲೆ ನಿಮಗೊಂದು ವಿಷಯ, ನೀವು ಸರ್ಕ್ಯುಲರ್ ಕಳಿಸಿದೀವಿ ಇಲ್ಲೋ, ನಾನು ಹಿಂದೆ ಹೇಳಿದ್ದೆ, ಎಲ್ಲ PDOಗಳಿಗೆ ಒಂದು ಸರ್ಕ್ಯುಲರ್ ಕಳಿಸಿ. ಈ ನಿಮ್ಮ ಊರು ಮುಂದೆ ಲೇಔಟ್ಗಳು ಏನು ಮಾಡ್ತಾ ಇದ್ದಾರೆ, ಲೇಔಟ್ ವಿದೌಟ್ ಡೆವಲಪ್ಮೆಂಟ್ ಆಗಿಂದ ಪೂರಾ ಸಂಪೂರ್ಣ ಏನು ಎಣ್ಣೆ ಆರ್ಡರ್ ಪ್ರಕಾರ ಕಂಡೀಷನ್ಸ್ ಏನಿದೆ, ಆ ಕಂಡೀಷನ್ಸ್ ಪ್ರಕಾರ ಎಣ್ಣೆ ಆಗಿದ್ದು ಲೇಔಟ್ ಅಷ್ಟೇ ಉದಾಹರಣೆಗಳನ್ನು ಬಿಡುಗಡೆ ಮಾಡಬೇಕು. ಅದಕ್ಕೂ ಕಂಡೀಷನ್ ಇದೆ. 60-40 ರೇಷಿಯೋದಲ್ಲಿದೆ. ಯಾರಾದರೂ ನಾನು ಈಗಾಗಲೇ ತಹಸೀಲ್ದಾರ್ಗೆ ನಾನು KDP ಮೀಟಿಂಗ್ನಾಗ ಹೇಳಿದ್ದೀನಿ, ಅವು ಎಲ್ಲ ನನ್ನ ಕಡೆ ವರದಿ ಬಂದಾವ. ಯಾರ್ಯಾರು ಅಂಥ ಅಧಿಕಾರಿಗಳಿದ್ರಿ ನಿಮ್ಮ ಮೇಲೆ ಕ್ರಮ ಜರುಗಿಸೋದು ಖಚಿತ. ನೆನಪಿಟ್ಟುಕೊಡ್ರಿ, ಹೇಳ್ತೀನಿ ನಾನು. ಒಂದು ನಿಮಿಷ, ನೀವೆಲ್ಲರ ಅಲ್ಲಿ ಮಾರ್ಕೊಳ್ಳೋದು, ವ್ಯಾಪಾರ ಮಾಡೋದು, ನನಗೆ ಯಾರು ಮಾಡಿರಿ ಎಲ್ಲ ಗೊತ್ತದಾವ. ನೀವು ಮಾಡಿದ್ರಿ ಅಂದ್ರೆ ನೀವು ಹೋಗ್ತೀರಿ ಮಾಡಿದ್ರಿ. ಇದು ಮಾತ್ರ ಗ್ಯಾರಂಟಿ. 19,068 ಈಗಾಗಲೇ ಆಗಿದೆ ಸರ್.
84.65% ನಮ್ಮದು ವರ್ಕ್ ಆಗಿದೆ ಸರ್. ಆಮೇಲೆ ಹೂಳೆತ್ತು ಕಾಮಗಾರಿಗಳು 4 ಅದಾವೆ ಸರ್. ರಸ್ತೆ ಕಾಮಗಾರಿಗಳು 5 ಸರ್. ವೈಯಕ್ತಿಕ ಕಾಮಗಾರಿಗಳು 11, ಮನೆ ನಿರ್ಮಾಣ ಹಾಗೂ ದನದ ದೊಡ್ಡಿ ಕುರಿ ದೊಡ್ಡಿ ಕಾಮಗಾರಿಗಳು ಆಗಿದ್ದಾವೆ ಸರ್. ಎನ್ಆರ್ಜಿ ಒಳಗೆ ಸಮಸ್ಯೆ ಏನಿಲ್ಲ ಕೊಡು, ಮೆಂಬರ್ಗೆ ಕೊಡು, ಅಲ್ಲಿ ಕೊಡು, ಮೆಂಬರ್ ಕೈ ಕೊಡು. ಕೆಲಸ ಗ್ರಾಫಿಕ್ಸ್ ಕೆಲಸ ಕರೆಕ್ಟಾಗಿ ನಡೆದ್ರೆ ನಮ್ಮಲ್ಲಿ ಸ್ವಲ್ಪ ರಸ್ತೆ ಅದಾವ್ರಿ, ಇನ್ನೊಂದು ಸ್ವಲ್ಪ 20+ ಓಕೆ ಮಾಡಿ ಕೊಟ್ಟು ಅಂತ ಕೇಳಿ ಇನ್ನೊಂದು 2-3 ಕೆಲಸ ಮಾಡಿದ್ರಿ ನಾವು ಆಲ್ರೆಡಿ. ಎನರ್ಜಿಗೆ ನಮ್ಮ ಪ್ರಾಬ್ಲಮ್ ಇದೆ, ಗ್ರಾಫಿಕ್ಸ್ ಕೆಲಸ ಎರಡೈತೆ. ಒಂದು ಬೋರಿನ ಪ್ರಾಬ್ಲಮ್ ಐತೆ, ಕುಡಿಯೋ ನೀರಲ್ಲಿ ಈಗ ಬೋರ್ ಇತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯೊಳಗೆ. ಮೊದಲು 2,000 ಇದ್ದಾಗ ರೀ ಅದು ಬಂದಾಗ ಆಗೈತೆ. ಇಷ್ಟು ಸಂಘ ನಡೆದ್ರಿ, ಹೊಂದಾಗ ಬಂದ್ಮೇಲೆ ಬಂದಾಗ ಬೋರ್ ಬಂದ್ಮೇಲೆ ಅದು ಒಂದು ಬೋರಿನ ಅವಶ್ಯಕತೆ ಇತ್ತು, ಒಂದು ಬೋರ್ ಹಾಕ್ಸ್ಬಿಡು ಬೇರೂರಾಗ. ಮತ್ತೆ ಸಮಸ್ಯೆ ಇದ್ರೆ ಮತ್ತೆ ಯಾವ ಸಮಸ್ಯೆ ಇಲ್ಲ ಸರ್. ಇದು ಸರ್ ಹೊಸ ವಸ್ತು ಸರ್. ಅದೇ ನಮಸ್ಕಾರ ಸರ್. ಎಲ್ಲ ನಮ್ಮ ಕೆಲಸ ಚಲೋ ನಡೆಯುತ್ತೆ. ಎಲ್ಲ ರೆಡಿ ಮಾಡಿಸಿವಿ ಸರ್. ರೆಡಿ ಮಾಡಿಸಿವಿ. ಪೆಟ್ರೋಲ್ ಎಲ್ಲ ರೆಡಿ ಮಾಡಿಸಿವಿ ಸರ್. ಓಕೆ. ಗುಡ್ ಎಸಿ ಜನರೇಷನ್ ಆಗಿದೆ 52,924 ಆಗಿದೆ ಸರ್. 100% ಮ್ಯಾಗ ಆಗಿದೆ ಸರ್. ಸರ್ ಬಸ ವಸತಿ ಯೋಜನೆಯಲ್ಲಿ ಒಟ್ಟು ಬಸ ವಸತಿ ಮತ್ತು ಅಂಬೇಡ್ಕರ್ ಕೂಡಿ ಟೋಟಲ್ 70 ಮನೆ ಬಂದಿದೆ ಸರ್. 22ನೇ ತಾರೀಕಿಗೆ ಗ್ರಾಮ ಸಭೆ ಕರೆದಿದೆ ಸರ್. ಸ್ವಲ್ಪ ನಮ್ಮ ಆಡೋದ್ರ ಸಂಬಂಧ ಮುಂದೆ ಹಾಕಿದೆ. ಎಷ್ಟು ಮಂದಿ ಮೆಂಬರ್ ನೀವು ಪಂಚಾಯತಿ? 30 ಮಂದಿ ಸರ್. ಎಷ್ಟು ಮಂದಿ ಬಂದಿರಿ? 3 ಮಂದಿ. ಇಷ್ಟ ಐತೆ ನಿಮ್ಮ ಪರಿಸ್ಥಿತಿ? ಅವರು ಇಂಟ್ರೆಸ್ಟ್ ಇಲ್ಲ ಸರ್. ಹಾಂ, ಅವರು ಮೊದಲು ಪಂಚಾಯತ್ ಇಂಟ್ರೆಸ್ಟ್ ಕೊಡ್ಸೋದು ಸರ್. ಯಾವ ಥರ ಇಂಟ್ರೆಸ್ಟ್ ಇಲ್ಲ ನೋಡಿ ನಮ್ಮ ಇಂಟ್ರೆಸ್ಟ್ ಸರ್. ಅದ್ರೊಳಗೆ ಬಹಳಷ್ಟು ಟೀಮ್ ಹೋಗ್ಯಾವ ಸರ್. ಅಧ್ಯಕ್ಷರ ಟೀಮ್ ಅಂತ ಬೇರೆ ಸರ್, PDO ಟೀಮ್ ಅಂತ ಬೇರೆ, ಅವ್ರಿಬ್ಬರು ಟೀಮ್ದಾಗ ಇರ್ಲಾರ್ದಂತ ಸದಸ್ಯರು ಬೇರೆ, ಈ ಥರ ಬೇರೆ ಬೇರೆ ಅದಾವ ಸರ್. ನಾವು ಸ್ವಲ್ಪ ನಮ್ಮ ಪಂಚಾಯತಿ ಮತ್ತು ನಾವು ಸದಸ್ಯರಿದ್ದೀವಿ, ಯುವಕರಿದ್ದೀವಿ, ಮಂದಿ ಯಾರು ಕಳ್ಸಿ ಕೆಲಸ ಮಾಡ್ಬೇಕಂತ ಇಂಟ್ರೆಸ್ಟ್ ಮೇಲೆ ಬಂದಿವಿ ಸರ್. ನಾವು ಅವ್ರು ಕೆಲವೊಬ್ರು ಅವ್ರ ಪಾರ್ ಇದ್ದವ್ರು ಬಂದಿಲ್ಲ ಸರ್. ಕೆಲವೊಬ್ರು ನಮ್ಮ PDO ಟೀಮು ಐತಲ್ಲ ಇರ್ತ ಸರ್. ಪ್ರತಿ ಸಲ ಸರ್ ಇರ್ತಾವ ಸರ್. ಪ್ರತಿ ಪಂಚಾಯತ್ದಾಗ ಇರ್ತಾವ ಸರ್. ಇದು ಹೊಸ ಪಕ್ಷ ಹೇಗೆ? ಹೌದು ಸರ್, ಇರ್ತಾವ ಸರ್. ಇರ್ತಾವ ಸರ್. PDO ಒಂದು ಪಕ್ಷ ಒಳಗೆ ಯಾಕಂದ್ರೆ ನಮ್ಮ ಪಂಚಾಯತ್ ರೇವಡಿ ಇನ್ನೊಂದು ಪಕ್ಷ ಚೆನ್ನಾಗಿದೆ ಸರ್. ನಿನ್ನೆ ಎಲ್ಲರಿಗೂ ಗ್ರೂಪ್ನಾಗ ಮೆಸೇಜ್ ಹಾಕಿನಿ ಸರ್. ನಾಳೆಗೆ ಸಾಹೇಬರು MLA ಸಾಹೇಬರು ಪ್ರಗತಿ ಪರಿಶೀಲನೆ ತಗೋತಾರೆ. ಮಧ್ಯಾಹ್ನ 2 ಗಂಟೆ ಕಿರಿ ಅಂತಂದ್ರು. ಡಾಕ್ಟರ್ ಒಂದು ಮೆಸೇಜ್ ಹಾಕಿದ್ರು, ಗಾಡಿ ಮಾಡಿಕೊಡ್ರಿ ಸರ್ ಅಂದು. ಅದಕ್ಕೂ ನಮ್ಮ ಸಿಬ್ಬಂದಿ ಹೇಳಿದ್ರಿ ಸರ್, ಯಾವ ಸದಸ್ಯರು ಬರ್ತಾರ ಫೋನ್ ಹಚ್ಚಿ ಕೇಳ್ಬರಪ್ಪ, ಒಂದು ಗಾಡಿ ಮಾಡಿ ಕಳ್ಸಪ್ಪ, ನಾ ಇಲ್ಲೇ ದವಾಖಾನೆ ಇರ್ತೀನಿ, NR ಪಾಟೀಲ್ ದವಾಖಾನೆ ಇರ್ತೀನಿ, ನಾ ಸಾಹೇಬ್ರು ಮೀಟಿಂಗ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದೀನಿ ಸರ್. ಸುಟ್ಟು ಕಟ್ಟದ ನೀರಿಂದು ನೀವು ಕಟ್ಟಿಸಿ ಯಾವಾಗ ಮಾಡಿರಿ ಸರ್, ಇನ್ನೂ ಅದು ಚಾಲು ಇಲ್ಲ ಸರ್. ಸುಟ್ಟು ಕಟ್ಟದ ಸರ್ ಹೇಳಿಲ್ಲ ಅದನ್ನ ಸರ್. ಅದು ತಳ ಮುಂದಿನಲ್ಲಿ ಎದ್ದಿದ್ದು ಸುಟ್ಟು ಘಟಕ ಬಂದು ರಿಪೇರಿ ಮಾಡಿ ಹೋಗ್ಯಾರ ಸರ್. ಆ ತಳಗ ಒಳ ಚಿಕ್ಕನಾಪುರ ಒಳ ರಸ್ತೆ ಐತೆ ಸರ್, ಅಲ್ಲೊಂದು ಬೋರ್ ಐತೆ ಸರ್. ಅಲ್ಲೊಂದು TC ಬೇಕು ಸರ್. TC ಬೇಕಂದ್ರೆ ನಾವು ಒಂದು ಲೆಟರ್ ಕೊಡ್ತೀನಿ ಸರ್. ಅವ್ರು TC ಕೊಟ್ಟು TC ಬೇಕಪ್ಪ. ಕಾಶಿನಾಥ್ ಇದ್ದಾಗ ನೀವು ಅವಾಗ ಇದ್ದೀರ ಸರ್. ಕಾಶಿನಾಥ್ ಇದ್ದಾಗ ಬೋರ್ ಹಾಕ್ಸಿದ್ರು, ಅದಕ್ಕೆ ಕರೆಂಟ್ ಸಪ್ಲೈ ಕೊಡೋದು ಹಣ ಬಂದ್ಬಿಟ್ಟಾವ ಸರ್. ಈ ಯಾಕೋ ಕಳಿಸಿದ ಏನಪ್ಪ ಮಾಡ್ತೀವಿ ನೀವು? ಅದು ಕರೆಂಟ್ ಹಳೆ ಆರಾಮ ನಾವು ಚೇಂಜ್ ಮಾಡ್ಕೊಂಡು ತಗೋತ ಹೇಳಿರ್ತಾರೆ PDO ಹೇಳಿಬಿಟ್ಟು ಅದಕ್ಕೆ ಅಷ್ಟು ಬಿಟ್ಟು ಅದನ್ನ ನಾವು ಚೇಂಜ್ ಕರೆಕ್ಟ್ ಮಾಡಿ ಸರ್. ಅದೇ ಈ ವಿಷಯ ಹೇಳ್ತಿರೋ ಅದು ಚಲೋ ಮಾಡ್ತೀವಿ ಸರ್. ಇವರು ಕಾಶಿನಾಥ್ ಸರ್ ಹೇಳ್ಬೇಕಾದ್ರೆ 6 ನಂಬರ್ ಸಮಸ್ಯೆ ಅಲ್ಲ ಸರ್. ಅದು ಅಲ್ಲಿ ನಮ್ಗೆ ರೈತರಿಗೆ ಏನು ಇರ್ತಲ್ಲ ಸರ್, ಕರೆಂಟ್ ಕೊಡ್ತಾರಲ್ಲ ರಾತ್ರಿ 3 ತಾಸು ಹಳ್ಳಿ 3 ತಾಸು ಅದು ಐತೆ ಸರ್. ನಾವೇನಂತೀವಿ ನಮ್ಗೆ ಡೈಲಿ ಕರೆಂಟ್ ಬೇಕು, ನಮ್ಗೆ ಹಳ್ಳಿ ನೀರು ಬಿಡೋದು ರಾತ್ರಿ 3 ಗಂಟೆಗೆ ಯಾರು ಹೋಗ್ತಾರೆ ಸರ್. ನನ್ನ ಕಡೆ ಒಂದು ಚಾವಿ ಐತೆ ಸರ್, ಮೈಗೂರು ಕಡೆ ಒಂದು ಚಾವಿ ಐತೆ. ಯಾವಾಗ ಕರೆಂಟ್ ಬರ್ತಾವಾಗ ರಾತ್ರಿ ನಾವು ಹೋಗಿ ಬಿಟ್ಟು ಬರ್ತೀವಿ ಸರ್. ಯಾರು ಸಿಬ್ಬಂದಿನೂ ಬರಲ್ಲ. ಇವ್ರಿಗೆ TC ಸಲಾಗಿ ಹೇಳಕತ್ತೀವಿ ಸರ್ ನಾವು. 6 ನಂಬರ್ ಅಲ್ರಿ, 6 ನಂಬರ್ ಸಮಸ್ಯೆ ನಾವು ಬಗ್ಗೆ ಹೇಳ್ಕೊತೀವಿ, ನೀವು ಬರೋದು ಬೇಡ್ರಿ 6 ನಂಬರ್ಗೆ ಸರ್. TC 3 ವರ್ಷ ನೀವು ಹೇಳಕತ್ತಿ ಈಗ ಹೋಗ್ತೀವಿ ನಾವು ಸರ್. ಓಸ್ ಬಿಲ್ ಅಂತ ಹೇಳಕತ್ತೀನಿ ಸರ್. ನಿಮಗೆ ಓಸ್ ಬಿಲ್ ಅಂತ ನೀವು ಇದ್ರಲ್ಲ ಸರ್, ಅವಾಗ ಸುಟ್ಟು ಹೇಳಕತ್ತೀನಿ ಸರ್. TC ಒಂದು ಟ್ಯಾಂಕ್ ಮಾಡ್ಯಾರ ಸರ್, ಬೆಸ್ಟ್ ಬರೀ ಅದಕ್ಕೆ ಕಲೆಕ್ಷನ್ ಕೊಡೋದು ಹಂಗ ಬಿಟ್ಬಿಟ್ಟು ಬಂದ್ಬಿಟ್ಟು ಅದು ಸರ್. ಬಿಡಪ್ಪ ಈಗ
ಈಗೇನು ಸಮಸ್ಯೆ ಬಗೆಹರಿಸ್ತೀವೋ ಕೇಳೋದು. ಏನು ನಿಮ್ಗೇನಾಗೈತೆ ಸಮಸ್ಯೆ ಬಗೆಹರಿಸಕ್ಕ? ಸರ್ ಆ ಟಿ ಸಿಗೆ ನಾನು ಲೆಟ್ರ್ ಕೊಟ್ಟರೆ ನನ್ನ ನಡೆಯಲ್ಲ ಅಂದ್ರೆ ಸರ್. ಮತ್ತು ಪುರಸಭೆ ಇಟ್ಕೊಂಡು ಕೇಳಿ ಸರ್, ಕಾಶಿನಾಥ್ ಸರ್ ಕಡೆ ಒಂದು ಲೆಟ್ರ್ ಕೊಡಿ ಸರ್, ನಮ್ಮನ್ನು ತೊಗೊಂಡು ಹೋಗ್ಯಾಕ ಟಿ ಸಿ ಮಾಡ್ಕೊತೀನಿ ಅಂತ ಹೇಳಿದ್ವಿ ಸರ್. ಮೀಟ್ ಬೇಕಾದ್ರೆ ಟಿ ಸಿ ಹಾಕ್ಬೇಕಪ್ಪ, ನನಗೆ ಅದು ಹೇಳ್ರಿ ಪ್ರಾಬ್ಲಮ್ ಏನು ಅಂದ್ರೆ ಅಲ್ಲೇ ಸರ್ ಓ ನಿರಂತರ ಜೊತೆ ಕನೆಕ್ಷನ್ ಇಲ್ಲ ಸರ್. ಊರಾಗಿರೋದು ಕನೆಕ್ಷನ್ ಅದು ನಿರಂತರ ಜೊತೆ ಅಲ್ಲ ನಿಮ್ದು. ಅಲ್ಲೇ ಹೋಗಿ ಮಾಡ್ಸಕ್ ಹೋಗಿ ನೀವು ಮತ್ತೆ ಅದನ್ನ ಬೋರ್ಡ್ ಈಗ ಯೂನಿಟ್ ಅದೇ ಆಗಿರುತ್ತಲ್ಲ ಅದು ಒಳಗೆ ಐತೆ ಅಲ್ಲೇ ಮಾಡಿದ್ರೆ ಬೋರ್ವೆಲ್ ಇದ್ದಲ್ಲೇ ಅಲ್ಪ ಮೂದಿದ್ದು ಊರಾಗ ಕರೆಂಟ್ ಹೋಗಿ ಕೊಡಕ್ಕಾಗಲ್ಲ ಅದಕ್ಕೆ. ಆ ಬೋರಿಂದ ಕಲೆಕ್ಷನ್ ಕೊಡಕ್ಕೆ ಸರ್. ಆ ಬೋರಿಂದ ಕನೆಕ್ಷನ್ ಕೊಟ್ಟಿದ್ದು ಸರ್. ಇವರು ಡೈರೆಕ್ಟ್ ಆಗಿ ಡಬ್ಲ್ಯೂ ಕೊಟ್ಟಿದ್ದು ಸರ್ ಅದನ್ನ. ಅಲ್ಲಪ್ಪ ಇಲ್ಲಿ ಲೈನ್ ತಗೊಂಡು ಹೋಗಕ್ಕಾಗುದಿಲ್ಲ ಅಲ್ಲಿಗೆ. ಅದನ್ನು ಕರೆಂಟ್ ಕೊಟ್ಟಿದ್ದೀವಿ ಸರ್. ನಾವು ಕಂಬ ಹಾಕೊಂಡು ಆ ಹೊಲದಾಗ ಕೊಂಡಿ ಹಾಕಿ ಅವ್ರು ಬೋರ್ ಚಾಲು ಮಾಡಕ್ಕೆ ಸರ್. ಅದು ರೋಡ್ ಹೇಗಿದ್ದೀವಿ ಸರ್, ಅದು ಹಾಕಿದ್ರಿ ಸರ್, ಕೊಟ್ಟಿದ್ರು. ಊರಾಗ ಕರೆಂಟು ಕೊಟ್ಟಿದ್ರು ಸರ್. ಅದಕ್ಕೆ ಅಲ್ಲಿ ಹೊಲ ಅಕ್ಕಪಕ್ಕ ಹೊಲ ಇದ್ದವರು ಅಲ್ಲಪ್ಪ ನಿಮ್ಮ ವಾಟರ್ ಮ್ಯಾನ್ಗಳು ಅವರೆಲ್ಲ ಇರ್ತಾರಲ್ಲ, ಇವೆಲ್ಲ ನೋಡ್ಕೋಬೇಕಪ್ಪ. ಇವನ್ನೆಲ್ಲ ಇಷ್ಟು ಬೇಜವಾಬ್ದಾರಿ ಇದ್ರಿ ನೀವು. ಯಾವ ಕೊಂಡಿ ಹಾಕಿದ, ಯಾವ ಇದಕ್ಕೆ ಹಾಕಿದ, ನಿಮ್ಗೆ ಒಂದೇ ಇದು ಸಂಬಂಧ ಸೂಜಿ ಕುಡಿಯೋದ್ರ ಸಂಬಂಧ ಒಂದು ಟಿ ಸಿ ಕೊಡ್ತಾರ ನಿಮ್ಗೆ? ಏನ್ ಕೇಳ್ತೀನಿ ಹಂಗೆ ಟಿ ಸಿ ಬೇಕು ಎಲ್ಲ ಬೇಕು ಅಂತಂದ್ರೆ ಅಂದ್ರೆ ಸರ್ ಅದು ವಾರ್ಡಿಗೆ ಹೋಗುತ್ತೆ ಸರ್. ನೀರದು ಮುಂದೆ ತಳಗೆ ವಾರ್ಡಿಗೆ ಹೋಗ್ಲಿ, ಯಾಕೆ ಇದೆಲ್ಲ ಇಟ್ಕೊಂಡು ಕೊಡ್ರಲ್ಲ ಅದಕ್ಕೆ. ಮೇಂಟೈನ್ ಆಗೋದು ಸರ್. ದೊಡ್ಡ ವಾರ್ಡ್ ಸರ್. 5, 6, 7 ಅಲ್ಲಿ ಮಟ್ಟ ಬರ್ತಾರೆ ಅದು ನೀರು. ಒಟ್ಟು ನೀರು ಸರ್ 2 ವಾರ ನೋಡಪ್ಪ ಅಂತ ಹಸಿರೆ ಕೂಡಿ ನೀವು ಏನು ಸರ್, ನೀವು 13 ಹಳ್ಳಿಗೆ ಕುಡಿಯೋ ನೀರು ಯೋಜನೆ ತೆಗಿದ್ರಲ್ಲ, ಈಗ ನಮ್ಮ ಊರಿಗೆ ರೋಡ್ನ ಕಳೆದು ಅಲ್ಲೇ 1 ವರ್ಷ ಆಗ್ತಾವ್ರು ಅಷ್ಟೇ ಬಿಟ್ಬಿಟ್ರೆ ಒಳ್ಳೆ ಸ್ಟಾರ್ಟ್ ಮಾಡಿಲ್ಲ. ಯಾವ ಊರಾಗ ಮಾಡಿಲ್ಲ ಸರ್. ಪೈಪ್ಲೈನ್ ಟ್ಯಾಂಕ್ ಮಾಡ್ಯಾರೆ, ಗೋಲ್ ಮಾಡಿ ಒಂದು ಟ್ಯಾಂಕ್ ಮಾಡ್ಯಾರ ಮುಗಿಸ್ಯಾರ ಸರ್. ಪೈಪ್ಲೈನ್ ವರ್ಕ್ ಏನೂ ಸ್ಟಾರ್ಟ್ ಇಲ್ಲ. ಪೂರ ಕಳಪೆ ಏನಿಲ್ಲ ಪರ್ಮಿಷನ್ ಊರಾಗರ ಒಂದು 6 ತಿಂಗಳ ಮೇಲೆ ಸರ್. ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಗಮನ ಮಾತಾಡ್ತೀವಿ. 6 ತಿಂಗಳಿಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹೌದು, ನಿಮ್ಗೆ ನೀವು ಲಾಸ್ಟ್ ಟೈಮ್ ಅವ್ರಿಗೆ ನಾ ಮಾತಾಡ್ತೀನಿ. ನೀರಿನ ಸಮಸ್ಯೆ ಭಾಳ ಸರ್. ಆಮೇಲೆ ಹೈಸ್ಕೂಲ್ ಹತ್ರ ಒಂದು ಟ್ಯಾಂಕ್ ಐತೆ, ಅದು ಡೆಮಾಲಿಶ್ ಪ್ರೊಸೀಜರ್ ಐತೆ, ಅದು ಮಾಡಲಿಲ್ಲ. ಕೆಲಸ ಮಾಡಕಂತೀವಿ ಬಂದ್ ಇರ್ತಾರೆ. ಯಾರಿಲ್ಲ ಪೂಜೆ ಮಾಡಿದ್ಮೇಲೆ ಚಾಲು ಮಾಡ್ತಾರೆ. ಮತ್ತೆ ನಾವು ಯಾರು ಪೂಜೆ ಮಾಡಿ ಚಾಲು ಮಾಡ್ತಾರೆ ಅಂತ ಸ್ಟಾಪ್ ಮಾಡ್ತೀವಿ. ಹಿರೇಕೊಡಲಿ ಮಲ್ಟಿವಿಲಿಯಂಟ್ ಆಗಿತ್ತು JJM. ಇಲ್ಲ JJM ಸರ್. ಹಿರೇಕೊಡಲಿಂದು ಟೆಂಡರ್ ಆಗಿತ್ತು, ಎಲ್ಲ ಆಗಿತ್ತು. ಟ್ಯಾಂಕ್ ಬಿದ್ದು ಸೀದಾ ಸ್ಕೂಲ್ ಮೇಲೆ ಬಳಸ್ತೀರಿ. ನಿಮ್ ಕಡೆ ಪೂಜೆ ಮಾಡಿ ಟ್ಯಾಂಕ್ ಡೆಮಾಲಿಷ್ ಮಾಡಿಸಿ ಮಾಡಿರೋದು. ಆಮೇಲೆ ಸರ್ಕಾರ ಪೂಜೆ ಮಾಡಿಸಿ ಆಮೇಲೆ ಏನ್ ಮಾಡಕ್ ಇನ್ನೊಂದು ಆರೋಪ ಬಂದೈತಿ. ಈ PMI ಮೈಗಳನ್ನ ಭ್ರಷ್ಟಾಚಾರ ಮಾಡಕತ್ತೀರಿ ಅಂತೇಳಿ ಅದಕ್ಕೆ ಕೆಲವಷ್ಟು ಜನ ದೂರ ಬಂದೈತಿ. ಯಾರು ಕೇಳೋದಿಲ್ಲ. ಅದು ನೇರವಾಗಿ ಅಲ್ಲಿತ್ರ ಐತಿ, ಲಿಸ್ಟ್ ಐತಿ, ಪಟ್ಟಿ ಐತಿ, ಮಾಡ್ತೀರಿ ಅಂತೇಳಿ ದುಡ್ಡು ತೊಳಾಕತ್ತೀರಿ ಅಂತ ಕಂಪ್ಲೇಂಟ್ ಬಂದೈತಿ. ನೋಡಿ, ಒಂದೇ ನನಗೆ ಯಾವ್ದಾರು ಸಿಕ್ತಂದ್ರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಕ್ರಮ ಜರುಗಿಸ್ಬೇಕಾಗತ್ತೆ. ಒಂದು ಮನೆಗೆ ಯಾರು ದೂರ ತಗೊಂಡಿದ್ರು ನೋಡ್ರಿ, ಹೆಚ್ಚು ಕೆಲಸ ಮಾಡಿ ಹೇಳ್ತೀನಿ ನಾನು. ಏನೇ ನನಗೆ ಅದು ದೂರ ಬಂದೈತಿ ಸರ. ಬಿಸಿ ಊಟದ ಕೊನೆ ನಾವು ಕನ್ನಡ ಶಾಲೆ ಒಳಗೆ ನಿರ್ಮಾಣ ಮಾಡಿರಿ ಸರ್. ಆ ನಿರ್ಮಾಣ ಮಾಡಿದ್ರೆ ಕಬಡ್ಡಿ ಗ್ರೌಂಡು, ಖೋಖೋ ಗ್ರೌಂಡು ನಿರ್ಮಾಣ ಮಾಡಿರಿ ಸರ್. ಅದು ಯಾಕಂದ್ರೆ ತಗ್ಗತ್ತೆ ಅವ್ರಿಗೆ ಇದ್ದಿದ್ರ ಸಂಬಂಧ ರೀ ಅದನ್ನ ಪೂರಾಗಿ ನಾವು ಅಂಟರ್ ತಾನಿ ಗರ್ಸ್ ಹಾಕಿ ಲೆವೆಲ್ ಮಾಡ್ಕೊಂಡು ಒಂದು ಮಾಡಿರಿ ಸರ್. ಅದ್ ಬಿಲ್ ಮಾಡಕ್ ತಯಾರಿಲ್ಲ. ಬಿಲ್ ಸರಿ ಸಾಮಾನ್ಯ ಒಂದು ಎಕರೆ ಮಣ್ಣ ಎಲ್ಲ ಸರ್. ಏನಿಲ್ಲ ಸರ್, ಮೊದಲು ಲಾಲ್ ಸಭಾ ತಗೊಂಡು ಅಂತ ಹೇಳಿದ್ರು ಸರ್. ಅವ್ರು ಜೊತೆ ನಾ ಬಂದಿದ್ದು ಸರ್. ಬಂದಾದ್ಮೇಲೆ ಅವನ್ನೆಲ್ಲ ಫೈಲ್ಸ್ ನೋಡಿದೆ, MD ನೋಡಿದೆ ಸರ್. ಎಲ್ಲ ರೆಕಾರ್ಡ್ ಮಾಡಿದಾರೆ ಸರ್ ಅವರು. ಅದು ಏನಕ್ಕೆ ಸರ್, ಗೂಗಲ್ ಶೀಟ್ ಐತೆ ಸರ್. ಈಗ ಅದು ಗೂಗಲ್ ಶೀಟ್ ಐತೆ ಸರ್. MB ರೆಕಾರ್ಡ್ ಆಗಿದೆ ಸರ್, ಎಲ್ಲ ಆಗಿದೆ ಸರ್. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಗ್ರೌಂಡಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಗೂಗಲ್ ಶೀಟ್ ಇದೆ ಸರ್. ವೆರಿಫೈ ಮಾಡಿದ್ದಾರೆ ಸರ್. PCO ಬಂದಿದ್ರು.
ಸ್ವಲ್ಪ ಕೆಲಸ ವೇರಿಯೇಷನ್ ಆಗೈತೆ ಅಂತ ಹೇಳಿದ್ರು. ಆ PCU ರಿಪೋರ್ಟ್ ನಂತರ ಆಲ್ರೆಡಿ ಅದು ಎಷ್ಟು ರೆಕಾರ್ಡ್ ಮಾಡ್ಬೇಕು ಅದು ಎಷ್ಟು ಮಾಡ್ಬೇಕು ಅದು ಮಾಡಿದಾರೆ ಸರ್. ಗ್ರೌಂಡಿನ ನಂತರ ಅವರು ಕೆಲಸ ಮಾಡಿದಾರೆ ಸರ್. ಅದು ಎಷ್ಟು ಮಾಡಿದ್ರೆ ಅಷ್ಟು ರೆಕಾರ್ಡ್ ಮಾಡಿ ಹೋಗಿದ್ದಾರೆ ಸರ್. ಅವರು ಪೇಮೆಂಟ್ಗೆ ಸರ್ ಗೂಗಲ್ ಶೀಟ್ 8 ಸರ್ದು ಸರ್ ಗೂಗಲ್ ಶೀಟ್ ಹಾಕಂದ್ರೆ ಪೇಮೆಂಟ್ ಆಗುತ್ತೆ ಸರ್. ಒಂದು ಎಕರೆ ಇದ್ದಿತ್ತು ಎಲ್ಲ ಪೂರ್ತಿ ಕಂಪ್ಲೀಟ್ ಮಣ್ಣು ತೆಗೆದು ಎಂಟತ್ತಿನ ಕರೆಸ್ಕೊಂಡು ಎಲ್ಲ ಲೆವೆಲ್ ಮಾಡಿರ್ತಾರೆ. ಮಾಡಿ ಮತ್ತೆ ಅದಕ್ಕೆ ಕಬ್ಬು ಗ್ರೌಂಡು ಮತ್ತು ಕೊಬ್ಬು ಗ್ರೌಂಡಿಗೆ ಕೆಂಪು ಮಣ್ಣು ಹಾಕಿ ಕೆಲಸ ಮಾಡಿಸಿದ್ದು ಪೇಮೆಂಟ್ ಮಾಡಕ್ಕೆ ಇರಲ್ಲ. ರೇಡಿಯೋ ಹಂಗಾದ್ರೆ ಇಂಜಿನಿಯರ್ ಹಂಗಾದ್ರೆ ಇವ್ರು ಈಗ ಬಂದ ಪಾಪ ಇವರೆಲ್ಲ ಸರಿಯಾಗಿ ವರ್ಕ್ ನಾವು ಪೇಮೆಂಟ್ ಮಾಡಿ ಏನೋ ಮಾಡಿ ಏನೋ ಎಣ್ಣೆ ತಿಂದು ಹೋಗ್ತಾರೆ. ನಾವು ಕೆಲಸ ನೇರವಾಗಿ ಮಾಡಿದ್ದು ಸಹಿತ ನಮ್ಮ ಪೇಮೆಂಟ್ ಆಗ್ತಾ ಇರಲಿಲ್ಲ. ಇಲ್ಲ ಅದನ್ನ ಹೇಳಿನಿ ಸರ್. ಪಾಪ ಅವರಿಗೆ ಎವ್ರಿಡೇ ಇವರನ್ನು ಕಾಲ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಅವ್ರಿಗೆ ಅದನ್ನ ಕನ್ವೆ ಮಾಡ್ತಾರೆ. ಬಟ್ ಅವರಿಗೆ ಹೇಳೋದು ಸ್ವಲ್ಪ ಈಗ ಕೆಲವಷ್ಟು ಟೆಕ್ನಿಕಲ್ ಇಶ್ಯೂ ಇದ್ದಾಗ ನೀವು ನಾವೇ ಸಮಾಳಿಸ್ಬೇಕು ಜನಕ್ಕೆ. ಅಧಿಕಾರಿಗಳಿಗೆ ಅವ್ರ ಹತ್ರ ಕಳಿಸಿದವ್ರು ಏನ್ ಮಾಡ್ತಾರ? ಅವ್ರು ಏನ್ ಮಾಡಕ್ಕಾಗತ್ತೆ? ಅಲ್ಲ, ಅವ್ರು ಅರ್ಥ ಮಾಡಿಸ್ಬೇಕು ನಾವು. ಅದಕ್ಕೆ ನೀನು ಜನಪ್ರತಿನಿಧಿ ಅಂತ ನೀನು ಆಯ್ಕೆ ಮಾಡಿರ್ತಾರ, ಮತ್ತೆ ನೀವು ಅರ್ಥ ಮಾಡಿಸಿದ್ರೆ ಮತ್ತೆ ಹೆಂಗೆ ಜನರಿಗೆ ಸದಾ ತಂದ್ಕೊಡಂತ ಹಂಗ ರಾತ್ರಿನೇ ಬೇಕಂತಾರಲ್ಲ ಆಗತ್ತೆ. 25 ತಾಸು ತುಂಬ ಅಂತಾರೆ, ಅಗಣೇಶಿತ್ತು ಮನಿ ಕೊಟ್ಬಿಡ್ರಿ ಸದಾ ಅಂತ ತಂದ್ಕೊಡಕ್ಕಾಗತ್ತೆ. ರೆಡಿಮೇಡ್ ಎಲ್ಲರೂ ಸಮಾಧಾನ ಇದ್ರೆ ಮಾಡ್ಕೊಡ್ರಿ. ಸುಮ್ಮನೆ ವಾದ ವಿವಾದ ಮಾಡ್ಕೊಂಡಿದ್ರೆ ಆಗುದಿಲ್ಲ. ನೋಡಮ್ಮ ನೀನು ಕರೆಕ್ಟ್ ಆಗಿ ಸ್ವಲ್ಪ ಅಟೆಂಡ್ ಮಾಡ್ರಿ. ನೋಡಪ್ಪ ನಿಂದು ನೋಡು ನಿನ್ ತಾಲೂಕದಾಗ ಹಿಂದೆ ಓದಿ ನೀನು ಫೋನ್ ಪಂಚಾಯತಿಗೆ ಹೋಗುದ್ರಂತೆ 2 ಗಂಟೆಗೆ ಪಂಚಾಯತಿ ಬರ್ತಿ ಅಂತ ನಿಮ್ಗೆಲ್ಲ ರಿಪೋರ್ಟ್ ಕಾರ್ಡ್ ಐತೆ ನನ್ನ ಹತ್ರ. ಅಪ್ಡೇಟ್ ಮಾಡ್ತೀನಿ ಸರ್. ಆ ಥರ ನೀನು ಇನ್ಮ್ಯಾಗ ಸರಿಯಾಗಿ ಇರಕ್ಕಲಿ. ಅಧ್ಯಕ್ಷ ನೀನು ಹಂಗ ಬಿಲ್ ಎಲ್ಲ ನಿಂದಿಸ್ಕೊಂಡಿದ್ರೆ ಬಿಡ. ಮೆಂಬರ್ದು ನೀನು ಮೆಂಬರ್ ಫಸ್ಟ್ ಕೆಲಸ ಮಾಡಿ ಸಹಿ ಮಾಡಿ ಕಳಿಸ್ರಿ. 79,000 ರೂಪಾಯಿ ಬಿಲ್ ಆಗಪ್ಪ ಅಂತಂದ್ರೆ ನಮ್ ಬರೀ 20,000 ಕೊಟ್ಟಾರ ಸರ್. ಮಣ್ಣು ಕೆಲಸ ಮಾಡಿದ್ದು 15 ಫೈನಾನ್ಸ್ ಅದು ಯಾರು ಪಾಡ್ರಿ ಸರ್? ಮಾಡಿದ್ದೀನಿ ಕೆಲಸ ಸರ್. CC ರೋಡ್ ಮಾಡಿದ್ದೀರಿ ಸರ್. ಅದು 80,000 ಅನುದಾನ ನಮ್ಮ ಎಸ್ಟಿಮೇಟ್ ಸರ್. ಅವರು ನಮ್ಮ PRD ಇಂಜಿನಿಯರ್ ಸರ್. ಬಿಲ್ ಅಷ್ಟು 40,000 ಬರೋ ಕೊಟ್ಟಾರ ಸರ್. ಆ ಬಿಲ್ ಎಷ್ಟು ಬರೋದಾರ ಸರ್ ಅಷ್ಟು ಪೇಮೆಂಟ್ ಸರ್. ಈ ಬಿಲ್ ಎಷ್ಟು ಕೊಟ್ಟಾರ, ಅವ್ರ ಬಿಲ್ ಎಷ್ಟು ಕೊಟ್ಟಾರ ಅಷ್ಟು ಪೇಮೆಂಟ್ ಮಾಡಿ. ರೆಕಾರ್ಡ್ ಎಷ್ಟು ಮಾಡ್ತಾರ ಅಷ್ಟು ಬಿಲ್ ಕೊಡ್ತಾರೆ. ಅಲ್ಲ ಸರ್, MB ಎರಡು ಬರ್ತೀರಿ ಸರ್. ಫಸ್ಟ್ ನಮ್ದು ಬರ್ತಾರೆ. MB ಬರ್ದ ಕೇಸ್ ಭಾಳ ಕ್ಯಾನ್ಸಲ್ ಮಾಡಿ ಇನ್ನೊಂದು ಬೇರೆ MB ಬರ್ತಾರೆ ಹೆಂಗ್ರಿ ಸರ್? ಅದು ಬೇರೆ ಬೇರೆ ಕೆಲಸ ಕೊಡ್ತಾರ. CC ರೋಡು ಆಮೇಲೆ ಡಾಂಬರ್ ರೋಡು ನೀವೇನು ಬೇರೆ ಕಡಿ ರೋಡ್ ಮಾಡ್ತಲ್ಲ, ಇದಕ್ಕೆ ಅನುಮತಿ ಕೊಡೋದ್ರು ಡಿಸೆಂಬರ್ ಅಂತ ಕೊಡ್ತಾರೆ ಮಾಡಕ್ಕೆ. ಅವು ಕೊಡ್ತೀವಿ, ಅವ್ನು ಕೊಡಿಸ್ತೀವಿ. ಅದಕ್ಕೆ ಎಲ್ಲ ಕೊಡ್ಬೇಕು. ಹೇಳ್ರಿ ನಮಸ್ತೆ ಸರ್. ಸರ್ ಈಗ ತಾನೇ ಹೇಳಿದ್ರಿ ನಮ್ಮ ನಂದವಾಡಿ ಗ್ರಾಮ ಪಂಚಾಯತಿ NREGಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ. ಇದಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆ ತಮ್ಮ ಸಹಕಾರನೂ ಬಹಳಷ್ಟು ಇದೆ ಸರ್. ಇನ್ನು ನಾವು ಈಗಾಗಲೇ ನಂದವಾಡಿ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಮನವಿಗಳನ್ನ ತೋಡ್ಕೊಂಡ್ರೆ, ಅದೇ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿಗಳಲ್ಲಿ ಸ್ವೀಪರ್ಗಳ ಕೊರತೆ. ಅದರಲ್ಲಿ ಈಗ ಏನು ಹಳ್ಳಿಗೆ ಒಬ್ಬೊಬ್ರು ಸ್ವೀಪರ್ಗಳು ಅಂತ ಇದೆ. ಆದ್ರೆ ನಮ್ಮಂತ ನಂದವಾಡಿಗೆ ಅಂತ ದೊಡ್ಡ ಊರಿಗೆ ಒಂದೇ ಏನ್ ಸ್ವೀಪರ್ ಕೆಲಸ ಮಾಡಕ್ ಆಗಲ್ರಿ. ಅವನು ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಒಂದು ಹೆಚ್ಚಿಗೆ ಒಬ್ಬ ಸ್ವೀಪರ್ನ ಕೊಡ್ಬೇಕಂತೇಳಿ ತಮ್ಮ ಅನುಮೋದನೆಯಲ್ಲಿ ಈಗ ನಾನು ಮೊನ್ನೆ ನಿಮ್ಮ ಜಿಲ್ಲಾ ಪಂಚಾಯತ್ CEO ಜೊತೆ ಮಾತಾಡಿದ್ದೀನಿ. ನಿಮಗೆ ಪೌರ ಕಾರ್ಮಿಕರಿರ್ಬೋದು, ಸ್ವೀಪರ್ಸ್ ಇರ್ಬೋದು, ನೀವು ಅವಶ್ಯಕತೆ ಇದ್ದರೆ ನೀವು ಒಂದು ಜನರಲ್ ಬಾಡಿ ಮೀಟಿಂಗ್ನಾಗ ನೀವು ಒಂದು ರೆಸಲ್ಯೂಷನ್ ಮಾಡಿ ಟರಾವ್ ಮಾಡಿ ಇಂಥ ವ್ಯಕ್ತಿ ತಗೋತೀವಿ ಅಂತ ಕಳಿಸ್ಕೊಡ್ರಿ. ಅದು CS ಅಪ್ರೂವಲ್ ಕೊಡ್ತಾರೆ, ಅದಕ್ಕೆ ಪಗಾರ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಯಾವ ಪಂಚಾಯತಿ ಒಳಗೆ ಹಂಗಿದ್ರೆ ಮಾಡಿ ಕಳಿಸಿ.